ತ್ರಿಗುಣರ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈಗ 41ನೇ ಪದ. ಎಂದಿನಂತೆ ಜೀವಭಾವವಿರಲು ನಿಜ ನಿಗಮ ಗುರುವಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ ಅಂತ. ಅಂದರೆ ಜ್ಞಾನಿ ಅಂತಂದ್ರ ವ್ಯವಹಾರದಾಗ ನೋಡ್ಲಕ್ಕ ಅವನು ನಮ್ಗತೆನ ಕಾಣ್ತಾನು. ಜನ್ಮ ಮರಣ ಹಸಿವೆ ನೀರಡಿಕೆ ಇವೆಲ್ಲ ಆಗ್ತಾವಂದ್ಮೇಲೆ ಇವ ಜ್ಞಾನಿ ಅಂತ ಹ್ಯಾಂಗ? ಯಾಕ ಅಜ್ಞಾನಿಗೂ ಜ್ಞಾನಿಗೂ ವ್ಯವಹಾರದಲ್ಲಿ ಮತ್ತೆ ಎಲ್ಲ ಒಂದ ಅಂದಮೇಲೆ ಮತ್ತ ಇವ ಜ್ಞಾನಿ ಅಂತ ಹೆಂಗ ಆಗ್ಬೇಕು? ಜ್ಞಾನಿ ಆದ್ಮೇಲೆ ಅವಾಗ ಅಯ್ಯಂದಿನಂತೆ ಅಂತಂದ್ರ ಅಜ್ಞಾನ ಕಾಲದಲ್ಲಿ ಏನು ತೋರಿದ್ವಲ್ಲ ತನು ಮನ ಮೊದಲು ಮಾಡಿಕೊಂಡು ಈ ಧರ್ಮಗಳಿಂದ ಅವ ಬ್ಯಾರೆ ಆಗಿರ್ಬೇಕು. ಆಗರ ಇರುವುದಿಲ್ಲ ಅಂದ್ರ ಇವನು ಜ್ಞಾನಿ ಜೀವನ್ಮುಕ್ತ ಅಂತ ನಾವು ಹ್ಯಾಂಗ್ ತಿಳಿಬೇಕು ಅಂತ ಕೇಳಿದ್ರೆ ಇದಕ್ಕೆ ಅವರು ಈ ಪದ್ಯವನ್ನ ಹೇಳ್ತಕ್ಕಂಥವ್ರು ಆಗ್ಯಾರ. ಏನು ಜ್ಞಾನಿ ಏನಿರ್ತಾನಲ್ಲ ಅವ ವ್ಯವಹಾರದಲ್ಲಿ ಮಾತ್ರ ಎಲ್ಲ ಹಂಗೆ ಇರ್ತಾನು. ಅರ್ಥಾತ್ ಅವನಲ್ಲಿದ್ದ ಜೀವತ್ವ ಹೋಗಿರ್ತದ, ಜೀವ ಇರ್ತದೆ. ಏನಾಗಿರ್ತದ? ಜೀವತ್ವ ಹೋಗೈತಿ, ಜೀವ ಉಳ್ದೈತಿ. ಆದ್ದರಿಂದ ಅವ ಜೀವನ್ಮುಕ್ತ ಅಂತ ಹೇಳಿಸ್ಕೊತಾನೆ. ಅಂದ್ರೆ ಜೀವತ್ವ ಹೋಗೈತಿ, ಜೀವ ಉಳ್ದೈತಿ ಅಂದ್ರೆ ಅದು ಹೆಂಗೆ ತಿಳ್ಕೊಬೇಕು ಅಂತ ಕೇಳಿದ್ರೆ, ಹಾವು ಇರ್ತದಲ್ಲ, ಹಾವು ಸರ್ಪ, ಆ ಸರ್ಪದಲ್ಲಿ ಸರ್ಪತ್ವ ಇರ್ತದೆ. ಸರ್ಪದಲ್ಲಿ ಸರ್ಪತ್ವ ಇರ್ತದೆ. ಆದ ಸರ್ಪತ್ವ ಅಂದ್ರೆ ಅದರ ಎರಡು ವಿಷದ ಹಲ್ಲವು ಹಿಂಗೇನಿರ್ತಾವ. ಆ ಎರಡು ಹಲ್ಲು ಜರ ಮೂರು ತೆಗೆದು ಬಿಟ್ರೆ ಅದು ಸರ್ಪ ಐತಿ. ಆ ಸರ್ಪ ಜೀವ ಐತಿ. ಆದ್ರ ಅದರಲ್ಲಿದ್ದ ಸರ್ಪತ್ವ ನಾವು ಎದಕ್ಕೆ ಅನ್ಸ್ತೀವಲ್ಲ, ನಾವು ಸರ್ಪಕ್ಕೆ ಅನ್ನಂಗಿಲ್ಲ, ನಾವು ಸರ್ಪತ್ವಕ್ಕೆ ಅನ್ಸ್ತೀವಿ. ಅಂದ್ರೆ ಆ ವಿಷದ ಹಲ್ಲಿಗೆ ಅನ್ಸ್ತೀವಿ ನಾವು. ಆ ವಿಷದ ಹಲ್ಲನ ಇನ್ನೊಬ್ಬರಿಗೆ ಬಾಧಕದಾವ. ಅವು ಮಾತ್ರ ಜರ ತೆಗೆದು ಬಿಟ್ರೆ ಅದನ್ನು ಕೊಳ್ಳಾಗ ಹಾಕೋ ಅಂದ್ರೆ ನೀ ಹಾಕೋತಿ. ಯಾಕಂದ್ರೆ ಅದು ಸರ್ಪ ಐತಿ ಕರೆ, ಅದರಲ್ಲಿದ್ದ ಸರ್ಪತ್ವ ಇಲ್ಲ. ನಾಟಕದಾಗ ಅದು ಕೊಳ್ಳಾಗ ಹಾಕೋತಾರಿಲ್ಲ, ಶಂಕರನ ಪಾತ್ರ ಅದು ಮಾಡ್ದವ್ರು. ಅದಕ್ಕೆ ಆ ರೀತಿ ಸರ್ಪತ್ವ ಹೋಗಿ ಸರ್ಪ ಉಳಿದಿರ್ತವೆ. ಇದರಂತೆ ಜ್ಞಾನಿ ಜೀವಿಸ್ಕೊಂಡಿರ್ತಾನ, ಆದ್ರೆ ಅವನಲ್ಲಿ ಜೀವತ್ವ ಇರೋದಿಲ್ಲ. ಜೀವತ್ವ ಅಂದ್ರೆ ಏನಾರ ಅದು. ಮತ್ತು ಅಲ್ಲಾರ ಹಾವಿಗೆ ಹೊಲ್ಲ ಸರ್ಪತ್ವ ಕೇಳಿದ್ರಿ, ಮತ್ತು ಇವನಲ್ಲಿ ಜೀವತ್ವ ಅಂದ್ರೆ ಏನಿರ್ತೈತಿ ಅಂದ್ರೆ ಇವನಲ್ಲಿ ಅನ್ಯೋನ್ಯ ಅಧ್ಯಾಸ ರೂಪ ಹೃದಯ ಗ್ರಂಥಿನ ಇಲ್ಲಿ ಜೀವತ್ವ ಐತಿ. ಹೃದಯ ಗ್ರಂಥಿ, ಹೃದಯ ಗ್ರಂಥಿ ಅಂದ್ರೆ ಬುದ್ಧಿಗೂ ಆತ್ಮನಿಗೂ ಬಿದ್ದಂತ ಗಂಟು. ಅದು ಮುಂಜಾನೆ ಹೇಳಿ ಆ ರೀತಿ ಆತ್ಮ ಅನಾತ್ಮಗಳ ಏಕತ್ವ ಇದು ಜೀವತ್ವ ಆಗೈತಿ. ಅದು ಜ್ಞಾನದಿಂದ ಹೋಗ್ತದೆ. ಜ್ಞಾನ ಆಯ್ತು ಅಂದ್ರೆ ಬಿಚ್ಚಿ ಬಿಡ್ತದ, ಬೇರೆ ಬೇರೆ ಆಗಿಬಿಡ್ತೈತಿ. ಹೆಂಗ ಹಣ್ಣು ಆಯ್ತಂದ್ರೆ ಅದು ಪಕ್ವ ಆಯ್ತಂದ್ರೆ ಆ ಹಣ್ಣು ಗಿಡದಿಂದ ಬೇರೆ ಆಗಿಬಿಡ್ತೈತಿ. ಆ ರೀತಿ
ಜ್ಞಾನ ಆದ ಕೂಡೇನ ಆ ಈ ಎಲ್ಲ ಅನಾತ್ಮನ್ನು ಗಿಡ ಹಿಡ್ಕೊಂಡು ಏನು ಆತ್ಮ ಅನ್ನೋ ಹಣ್ಣು ಇತ್ತಲ್ಲ ಬಿಟ್ಟು ಬೇರೆ ಆಗಿಬಿಡ್ತಿತ್ತು. ಹೆಂಗೆ? ಅದಕ್ಕಾಗಿ ಪ್ರಾರಬ್ಧ ಕರ್ಮದಿಂದ ಅವ ಜೀವಿಸಿಕೊಂಡು ಇದ್ರೂ ಕೂಡ ಜೀವತ್ವ ಇರೋದಿಲ್ಲ. ಹೆಂಗೆ ಹಾವು ಜೀವ ಇರ್ತದೆ, ಆದರೂ ಅದರ ಯಾರಿಗೂ ಬಾಧಕ ರೂಪ ವಿಷಯದ ಹಲ್ಲಿಲ್ಲ. ಆಗ ದೇಹಾದಿ ಅನಾತ್ಮ ಧರ್ಮಗಳು ಅಜ್ಞಾನ ಕಾಲದಲ್ಲಿ ಇರ್ತಾವ, ಇದ್ದಂತೆ ಜ್ಞಾನ ಕಾಲದಲ್ಲಿಯೂ ಅವು ತೋರ್ತಾವ. ಆದರೆ ಇವುಗಳಿಂದ ವಿಲಕ್ಷಣವಾಗಿ ಅಸಂಗ ಸಚ್ಚಿದಾನಂದ ಪರಮಾತ್ಮನೇ ನಾನಿದ್ದೇನಂತ ಅವ ದೃಢ ಜ್ಞಾನವುಳ್ಳವನಾಗಿರ್ತಾನೆ. ಆದ್ದರಿಂದ ಜ್ಞಾನಿ ಜೀವನ್ಮುಕ್ತ ಅಂತ ಹೇಳಿಸ್ಕೊತಾನ. ಅರ್ಥಾರ್ಥ ಅವ ನಮ್ಮಂತೇನ ನೋಡ್ಲಕ್ಕೆಲ್ಲ ಇರ್ತಾನ ಕರೆ, ಆದ್ರೆ ಆ ಅಜ್ಞಾನಿಯಲ್ಲಿ ಜೀವತ್ತು ಹೃದಯ ಗ್ರಂಥಿ ಇರ್ತದೆ, ಅವನಲ್ಲಿ ಗ್ರಂಥಿ ಛೇದನ ಆಗಿರ್ತದೆ. ಆದ್ದರಿಂದ ಅಜ್ಞಾನಿಯಲ್ಲಿ ಜೀವತ್ವ ಇರ್ತದೆ, ಈ ಜ್ಞಾನಿಯಲ್ಲಿ ಜೀವತ್ವ ಇರೋದಿಲ್ಲ. ಅದಕ್ಕೆ ಒಂದು ವೇಳೆ ಎಂದಿನಂತೆ ಜೀವಭಾವವಿರಲು ಇತ್ತಂದ್ರೆ ಅವ ನಿಜ ನಿಗಮ ಗುರುವಿನಿಂದ ಅರಿದೊಡೆಯೇನು. ಶಾಸ್ತ್ರ ಪುರಾಣ ಎಲ್ಲ ಭಾಳ ಕೇಳ್ಯಾನ, ಮಾಡ್ಯಾನ, ಎಲ್ಲ ಮಾಡ್ಯಾನ. ಖರೆ ಅವಾಗ ಮುಕ್ತಿ ಸುಖ ಸಾಧ್ಯಬಹುದೇ, ಅವ ಮುಕ್ತಿ ಸುಖ ಅವಾಗ ಸಾಧ್ಯ ಆಕತೇನು ಅಂದ್ರೆ ಇಲ್ಲ ಅಂತ. ಯಾಕಂದ್ರೆ ಅದಕ್ಕೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಏನು ಮಾಡ್ದ, 18 ಅಧ್ಯಾಯ ತನಕ ಅವನು ಭಗವದ್ಗೀತಾ ಉಪದೇಶ ಮಾಡಿದ. ಅವನು ಉಪದೇಶ ಮಾಡಿ ಮತ್ತು ಏನೇನು ಸಮಾಚಾರ ನೋಡ್ಬೇಕಂತೇಳಿ ಕಶ್ಚಿದೇ ತಚ್ಛ್ರುತಂ ಪಾತ್ ತ್ವಯೈಕಾಗ್ರೇಣ ಚೇತಸ ಕಶ್ಚಿದಜ್ಞಾನ ಸಮೋಹ ಪ್ರಣಷ್ಟಸ್ಥೆ ಧನಂಜಯ ಅಂತ ಕೇಳಿದ. ಏನಪ್ಪ, ನಾ ಅಂತೂ ನಿನಗೆಲ್ಲ ಇಲ್ಲಿ ನಾನು ತಿಳಿ ಬಂದೆಲ್ಲ ಇಷ್ಟೆಲ್ಲ ಕೇಳಿದಿನಿ, ಶ್ರವಣ ಮಾಡಿ ನಾನು ಹಂಗೆ ಹೇಳ್ಕೋತ ಹೋಗ್ಬಿಟ್ಟೆ. ಮತ್ತು ನೀ ಕೇಳಿ ಏನು ಅಂದ. ಹಾಂ, ಮತ್ತೆ ನೀ ಹೇಳ್ತಿದ್ದಿ, ನಾ ಕೇಳ್ತಿದ್ನಲ್ಲ ನೀನು. ಹಾಂ, ಕೇಳಿನಿ ಅಂದ್ರೂ ಹೆಂಗೆ ಕೇಳಿ ಅಂತ ಕೇಳವು. ತ್ವಯೈಕಾಗ್ರೇಣ ಚೇತಸ ಅಂದ್ರೆ ಕೇಳಲಿ ಪರಿಯೋದಿಲ್ಲ. ನಾವು ಹೇಳಿದ್ನಲ್ಲ ಏನಂತ, ಮುಂಬೈದಾಗ ಒಂದು ಭಾಗವತ್ ಹಚ್ಚಿದ್ದು ಒಬ್ಬ ಶೆಟ್ಜಿ ಭಾಗವತ್ ಭಾಳ ಕೇಳ್ತಾರೆ. ಆ ಕಡೆ 7 ದಿನ ನಡಿತೈತಿ. ಅದಕ್ಕೆ ಭಾಳ ಖರ್ಚೇನು ಅಂದ್ರೆ ಎಲ್ಲ ಬಂದ ಮಂದಿಗೆ ಊಟ ಕೊಡ್ಬೇಕು, ಮತ್ತು ಅಲ್ಲಿ ಎಲ್ಲ ಬಂದು ಸಾಧು ಸತ್ಪುರುಷರಿಗೂ ಕೊಡ್ಬೇಕು ಕಾಣಿಕೆ. ಅವ್ರು ಹೇಳೋಂಗಂತೂ 20,000 ಗಟ್ಟಲೆ ಕೊಡ್ಬೇಕು. ಹಿಂಗೆಲ್ಲ ಅವನು ಹಚ್ಚಿರ್ತಾರ, ಅವನು ಹಚ್ಚಿ ಹೇಳ್ತಿದ್ರು, ನಡಿದಿತ್ತು. ಅಲ್ಲಿಂದ ಇವ್ರು ಹೇಳಾಕತ್ಯಾರು ಅಲ್ಲಿ ಅವ್ನು ಹಚ್ಚಿದವ, ಈ ಕಡೆ ಬರ್ರಿ, ಈ ಕಡೆ ಈ ಕಡೆ ಬರ್ರಿ, ಇಲ್ಲಿ ಕುಂಡ್ರಬೇಡಿ, ಈ ಕಡೆ ಬರ್ರಿ. ನೀವು ಹೇಳ ಒಂದ ಮಾರಾಯ ಸುಮ್ ಕುಂದ್ರಲ್ಲ ಜರ. ನೀವು ಹೇಳ್ರಿ, ನೀವು ನಿಮ್ಮ ಕೆಲಸ ಮಾಡ್ರಿ. ನೀವು ಅಲ್ಲ ಮತ್ತೆ ಕೇಳ್ಬೇಕು. ನಾ ಕೇಳ್ತೇನೆ, ನೀವು ಹೇಳ್ರಿ, ನೀವು ಸುಮ್ಮ ತಗೋ. ಅವಂದ ಮತ್ತೆ ಅವನಿಗೂ ಕಿವಿ ಕೇಳ್ಸೋದಿಲ್ಲ ಕರೆ, ಲಕ್ಷ ಈ ಕಡೆ ಐತಿ. ಹಿಂಗ ಕೇಳೋದನ್ನ ನಾ ಮತ್ತೇನೇನ್ರ ಹಿಂಗೆ ಕೇಳಿ ಏನಂತ ಕೇಳ್ದ ಅವನು. ತ್ವಯೈಕಾಗ್ರೇಣ ಚೇತಸ ಅಂದ್ರೆ ಏಕಾಗ್ರದಿಂದ ಕೇಳಿ ಏನು, ಏಕಾಗ್ರದಿಂದ ಕೇಳಿದ್ದೆ ಆದ್ರೆ ಈ ಹೃದಯ ಗ್ರಂಥಿ ಬಿಡ್ಲಕ್ಕಬೇಕು ನಿಂದ. ಕಚ್ಚಿದಜ್ಞಾನ ಸಮೋಹ ಪ್ರಣಷ್ಟಸ್ಥೆ ಧನಂಜಯ, ನಿನ್ನ ಅಜ್ಞಾನ ಮೋಹ ನಾಶ ಆಗೈತಿ ಏನು ಅಂತ ಕೇಳ್ದ.
ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯ ಅಚ್ಯುತ ಸ್ಥಿತೋ ಅಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅಂತ ಉತ್ತರ ಹೇಳ್ದ. ಅಂದ್ರೆ ಹೇಳೋ ತಾತ್ಪರ್ಯ ಏನು, ಈ ರೀತಿ ಶಾಸ್ತ್ರ ಪ್ರಮಾಣ ಇವೆಲ್ಲ ಅಭ್ಯಾಸ ಮಾಡಿದ್ರು ಕೂಡ ಅದು ಇನ್ನೂ ಜೀವತ್ವ ಇತ್ತು ಅಂದ್ರೆ ಅದಿನ್ನ ಕೆಲಸ ಆಗಿಲ್ಲ ಅಂತಾನೆ. ಅದಕ್ಕೆ ಈ ರೀತಿ ನಿಜ ನಿಗಮ ಗುರುವಿಂದ ಅರಿದೋಳೇನು ಮುಕ್ತಿ ಸುಖ ಸಾಧ್ಯಬಹುದೇ? ಮುಕ್ತಿ ಸುಖ ಆಕತೆ ನಾವು ಇಲ್ಲ. ಯಾಕ ಅದು ಮೂಲ ಇದೂ ಐತಿ, ಒಳಗಿನ್ನ ಜೀವತ್ವ ಐತಿ, ಅದು ಹೋಗಿರಬೇಕು ಅಂತ ಅದ್ರದಷ್ಟ ಅಪೇಕ್ಷೆ ಐತೆ ಅಲ್ಲಿ. ಅದಕ್ಕಾಗಿ ಇಲ್ಲಿ ದೇಹ ಮೊದಲು ಅಹಂಕಾರವೇ ಕಡೆಯಾಗಿರುವ ಅನಾತ್ಮ ಧರ್ಮಗಳು ಇವೆಲ್ಲ ಆತ್ಮನಲ್ಲಿ, ಆತ್ಮನ ಅರಿಯುವ ಧರ್ಮವು ಅನಾತ್ಮಗಳಲ್ಲಿ ಈ ರೀತಿ ಅನ್ಯೋನ್ಯಾಧ್ಯಾಸ. ಅಂದ್ರ ಆತ್ಮನ ಧರ್ಮ ಅನಾತ್ಮದಲ್ಲಿ, ಅನಾತ್ಮದ ಧರ್ಮ ಆತ್ಮನಲ್ಲಿ, ಆತ್ಮ ಧರ್ಮನಾತ್ಮದಲ್ಲಿ, ಹಿಂಗೆ ಇವು ಹಿಂಗ ಪರಸ್ಪರ ಅನ್ಯೋನ್ಯಾಧ್ಯಾಸ ಆದದ್ದಕ್ಕನ ಹೃದಯ ಗ್ರಂಥಿ ಅಂತಾರ. ಇದು ಅದಕ್ಕೆ ಬ್ರಹ್ಮಜ ತಾದಾತ್ಮ್ಯನು ಅಂತಾರ. ಇವು ಏನದಾವಲ್ಲ ಇದು ಮಾತ್ರ ಅದು ಹೃದಯ ಗ್ರಂಥಿ ಇತ್ತು, ಅನ್ಯೋನ್ಯಾಧ್ಯಾಸ ಇತ್ತು ಅಂದ್ರೆ ಅದು ಜೀವಭಾವ ಅಂತ ಹೇಳಲ್ಪಡ್ತದ. ಇದು ಗುರುವಿನಿಂದ ವೇದದ ಅರ್ಥವನ್ನು ಅರಿತ ಮೇಲೆ ಅದು ಹೋಗ್ಬೇಕದ. ಅಂದ್ರೆ ಹೃದಯ ಗ್ರಂಥಿ ಛೇದನ ಹಾಗೆ ಹೋಗ್ತದೆ. ಅರಿತಾಗಿ ಆದರೂ ಇನ್ನ ಮೊದಲು ಅಜ್ಞಾನ ಕಾಲದಲ್ಲಿ ಹೆಂಗೆ ಜೀವಭಾವ ಇತ್ತೋ ಇನ್ನೂ ಹಂಗ ತೋರ್ತತಿ. ಈಗ ಡಾಕ್ಟರ್ನ ಹತ್ತಿಲಿ ಹೋಗಿ ಅವ ಇಂಜೆಕ್ಷನ್ ಔಷಧ ಎಲ್ಲ ಕೊಟ್ಟಾರ. ನನಗೆ ಕೆಮ್ಮು ಭಾಳ ಐತೈತಿ ಹೋಗಲ್ಲತ್ತೇಳಿ ಎಲ್ಲ ಔಷಧ ತಗೊಂಡು ಎಲ್ಲ ಮಾಡಿದ, ಇಂಜೆಕ್ಷನ್ ಔಷಧ ಎಲ್ಲ ತಗೊಂಡ್ರ ಮತ್ತು ಅವ ಎಲ್ಲ ಏನು ಮಾಡ್ಬೇಕು ಎಲ್ಲ ಮಾಡಿಬಿಟ್ಟಾನ. ಮತ್ತ ನಾನು ಕೆಮ್ಮನ ಇನ್ನ ಹಂಗೈತೆ ಅಂದ್ರೆ ಮತ್ತಿನ್ನಿ ಇಟ್ಟು ಔಷಧ ತಗೊಂಡು ಅದು ಮಾಡಿ ಇದು ಮಾಡಿ ಮತ್ತೆ ಅದೇನು ಪ್ರಯೋಜನ ಏನಾಯ್ತು? ಆರಾಮಾಯ್ತಾನೆ ಇವಾಗ? ಇಲ್ಲ. ಆ ರೀತಿ ಇಲ್ಲಿ ಅವ ಗುರುವಿಂದ ವೇದ ವಾಕ್ಯಗಳನ್ನೆಲ್ಲ ಶ್ರವಣ ಮಾಡ್ಯಾನ, ಕೇಳ್ಯಾನ, ಎಲ್ಲ ಮಾಡ್ಯಾನ. ಆದ್ರೆ ಇನ್ನೂ ಕೆಮ್ಮು ಹೋಗೇ ಇಲ್ಲ. ಹಂಗ ಇನ್ನ ಜೀವ ಭಾವ ಮೊದಲು ಹೆಂಗಿತ್ತು ಹಂಗ ಐತಿ ಅಂದ್ರ ಮತ್ತು ಅವಂಗ ಮುಕ್ತಿ ಸುಖ ಹೆಂಗಾಗ್ತೈತಿ? ಅವಾಗ ಹೆಂಗ ಆರೋಗ್ಯದ ಸುಖ ಆಗಿಲ್ಲ ಹಂಗೆ ಇವ್ ಮುಕ್ತಿ ಸುಖ ಆಗುದಿಲ್ಲ. ಅಂದ್ರ ಗುರುವಿನಿಂದ ವೇದಾರ್ಥವನ್ನು ತಿಳಿದ ಮೇಲೆ ಈ ದೇಹಾದಿ ಅನಾತ್ಮ ವರ್ಗಗಳ ಏನು ಜನನ ಮರಣಾದಿ ಧರ್ಮಗಳೇನದಾವಲ್ಲ ಇವೆಲ್ಲಕ್ಕೂ ನಾ ವಿಲಕ್ಷಣದಿನಿ ಸಾಕ್ಷಿ ಪ್ರತ್ಯಗಾತ್ಮ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅಂತ ಅವ ತಿಳಿದಿರಬೇಕು, ಗಚ್ಚಾಗಿ ತಿಳಿದಿರ್ಬೇಕಂತ. ಹೀಗದರ ಆಗಿತ್ತು ಪ್ರತಿಯೊಂದಕ್ಕೆಲ್ಲ ಸಾಕ್ಷಿ ಭಾವದಿಂದ ಇರ್ಲಾಕ್ ಹಚ್ಚಿದ್ದ ಅಂದ್ರೆ ಆವಾಗ ಮುಕ್ತಿ ಸುಖ ಅವಾಗ ಆಗತ್ತದ. ಇಲ್ಲದಿದ್ರೆ ಅದು ಆಗೋದಿಲ್ಲ. ಹೇಗ ಅಂದ್ರ ಇದು ಜೀವಭಾವ ಇರಲು ಅನ್ನೋದಕ್ಕೆ ನಾವು ಇಡತನ ಏನು ಹೇಳಿದೀವಿ. ಹೇಗೆ ಒಂದು ಸಾಮಾನ್ಯ ಈಗ ಒಬ್ಬ ಹುಡುಗಗೆ ಒಂದು ಹುಡುಗಿನ ಲಗ್ನ ಮಾಡ್ತಾರೆ ನೋಡ್ರಿ, ಮಾಡ್ತಾರೆ. ಹೆಂಗೆ ಮಾಡ್ತಾರಂದ್ರೆ ಆಕಿನ ಅವನ್ನ ಜೋಡಿ ನಿಂದಿರಿಸಿ ಆಕಿ ಶಾರ್ಗಿಗೆ ಅವನ ಇದಕ್ಕೆ ಗಂಟು ಹಾಕ್ತಾರಿಲ್ಲ, ಗಂಟಂತೂ ಹಾಕಬೇಕು, ಅದಕ್ಕೆ ಬ್ರಹ್ಮ ಗಂಡ ತರ.
ಗಂಟು ಹಾಕ್ತಾರೆ. ಗಂಟು ಹಾಕಿದ ಮೇಲೆ ಇವ್ರು ಬರೇ ಆ ಹುಡುಗಿ ಕೂಡ ಗಂಟು ಹಾಕಿದ್ರ ಅವಾಗ. ಹುಡುಗಿ ಕೂಡ ಗಂಟು ಹಾಕಿದ್ರ ಅದು ಗಂಟು ಸಾಕಳಿ ಹಿಂಗೆ ಬೀಳ್ತತಿ. ಸಾಕಳಿ ನೋಡ್ರಿ, ಸಾಕಳಿ ಅಂದ್ರೆ ಹಿಂಗ ಪರಂಪರ ಚೈನ್ ಹಿಂಗಿರ್ತೈತ್ರ ಹಂಗ ಬರೇ ಅಕ್ಕಿನ ಅವನ ಮಗ್ಗಲ್ ನಿಂದ್ರಿಸಿ ಸಂಬಂಧ ನೀನ್ ಹೇಳ್ತಿ ಅಂತ ಹೇಳ್ಬಿಟ್ರ ಅವ್ರು. ಆಯ್ತು, ಇಕ್ಕಿ ನಾನು ಹೇಳ್ತಿ ಒಂದು ಗಂಟೆ ಬಿತ್ತಂದ್ರ ಮುಂದೆ ಆ ಗಂಟ ಗಂಟೆ ಬೀಳ್ಕೊತ ಹೋಗ್ತೈತಿ ಮುಂದಂದ್ರ ಇಕ್ಕಿ ನಾನು ಹೇಳ್ತಿ ಇವ್ರವ್ವ ನಮ್ಮ ಅತ್ತಿ, ಈಗ ಅಪ್ಪ ನಮ್ಮ ಮಾವ, ಅಕ್ಕಿ ಅಂತ ಅಂಬ್ರ ನಮ್ಮ ಮಳೆ ಹೋಯ್ತು ಹಂಗಪ್ಪ. ಅವ್ರಿಗೆ ಯಾರಿಗಾರ ಏನಾದ್ರು ಇವಾಗ ಬ್ಯಾನೆ ಆಗುತ್ತದೆ, ಹೌದಿಲ್ಲ? ಹಿಂಗೆ ಹೆಂಗ ಪರಂಪರಾ ಸಾಕಳಿ ಗಂಟೆ ಬೀಳ್ತದಲ್ಲ, ಹಾಗೆ ಇಲ್ಲಿ ಮೊದಲ ಇಲ್ಲಿ ಒಂದು ಲಗ್ನ ಮಾಡಿ ಗಂಟು ಹಾಕಿ ಬಿಟ್ರಂದ್ರ ಅರ್ಥಾರ್ಥ ಬುದ್ಧಿಗೂ ಆತ್ಮನಿಗೂ, ಆತ್ಮ ಅನ್ನೋ ಗಂಡನಿಗೆ, ಬುದ್ಧಿ ಅನ್ನೋ ಹೆಂಡತಿಗೆ ಗಂಟು ಹಾಕ್ತಾರೆ. ಇಲ್ಲಿ ಒಳಗೆ ಗಂಟು ಬಿತ್ತು ಅಂದ ಕೂಡಲೇನ ಆಮೇಲೆ ಆ ಬುದ್ಧಿಗೆ ಸಂಬಂಧಪಟ್ಟ ದೇಹ ಅದು ಇದು ಅದಕ್ಕೆ ಶುರು ಆಯ್ತು. ಅದನ್ನು ನಾನು ನಂದು ಅದು ಚಾಲು ಆಯ್ತು ದೇಹದೊಳಗೆ. ಆ ದೇಹಕ್ಕೆ ಸಂಬಂಧಪಟ್ಟ ಅವು ಎಲ್ಲ ಅವು ಅಂತೂ ಅದಾವ ಬಿಡು ಈಗ. ಆದ್ರೆ ಮುಂದೆ ಈ ದೇಹಕ್ಕೆ ಸಂಬಂಧಪಟ್ಟ ಹೆಂಡತಿ ಆಗಲಿ ಮಕ್ಕಳಾಗಲಿ ಅವ್ರು ನಾನು ನೋಡಿಲ್ಲ. ಮೊದಲು ಬುದ್ಧಿಗೂ ಆತ್ಮನಿಗೂ ಈ ಗಂಟು ಬಿದ್ದೈತಿ. ಅದ ಅನ್ಯೋನ್ಯ ಅಧ್ಯಾಸ ಅಂತಾರೆ. ಅದ ಅನ್ಯೋನ್ಯ ಅಧ್ಯಾಸ ಹೃದಯ ಗ್ರಂಥಿ ಅಂತಾರ. ಅದ ಒಳಗ ಗಂಟು ಬಿತ್ತ ಅಂದ ಕೂಡಲೇನ ಅದು ಮುಂದೆ ದೇಹದೊಡನೆ ಇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವ್ರಿಗೆ ಒಟ್ಟಕ್ಕೂ ಸಂಬಂಧ ಮಾಡ್ಕೊಂಡು ಮತ್ತು ದೇಹದೊಡನೆ ಆಕೈತಿ. ದೇಹಕ್ಕೆ ಸಂಬಂಧಪಟ್ಟ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಹಂಗ ಸಾಕಳಿ ಇದು ಜಗ್ತತಿ. ಹಿಂಗೆ ಪಾರ ಎಲ್ಲ ಹಿಂಗೆ ಸಂಬಂಧ ಆಕತ್ ನೋಡೋದು. ಇವರೆಲ್ಲ ನಮ್ಮವ್ರು. ಮತ್ತು ಅದಕ್ಕೆ ಇವರೆಲ್ಲರನ್ನು ಕೊಂದು ನಮ್ಮವ್ರದಾರ. ಇವ್ರು ಅರ್ಜುನ್ ಏನಂದ, ಇವ್ರನ್ನ ಎಲ್ಲಾರು ನಮ್ಮ ಅಲ್ಲ ನೋಡ, ಯುದ್ಧ ಮಾಡ್ಲಾಕ ಅಲ್ತಾನ ಅವ್ರು ಕೂಡ ನಮ್ಮ ವೈರಿ ಅದಾರ. ಅವ ಅಂದಾನೇನು, ಸೇನೆಯವರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಹಿಂಗೆ ಹೇಳ್ದ ಮೊದಲು ಕೃಷ್ಣಗ. ಎರಡು ಸೇನೆಗಳ ಮಧ್ಯದಲ್ಲಿ ಹೋದ ನನ್ನ ರಥ ನಿಂದಿರ್ಸು, ಯಾವ್ಯಾವ ನಾನು ಕೂಡ ಯುದ್ಧ ಮಾಡ್ಲಕ್ಕೆ ಬಂದನು ಜರ ನೋಡ್ತೇನೆ ಅವನು. ನಾನು ಇವ್ ಯಾಕೆ ಹೋಗಲ್ಲಪ್ಪ ಅಂತ ಹೋಗಿ ಇವನು ಬೆಳಗ್ತಾನೆ. ಏನು ಮಾಡಿದ, ಎಲ್ಲಿ ಭೀಷ್ಮ, ದ್ರೋಣ ಇವ್ರು ಅದಾರಲ್ಲ ಅಲ್ಲೇ ಹೋಗಿ ಅವ್ರ ಮುಂದೆ ನಿಂದಿಸ್ಬಿಟ್ಟ. ಹಿಂಗ ನೋಡ್ದ, ಯಾವ್ಯಾವ ಬಂದ ನೋಡ್ತೇನೆ ಅಂತೇಳಿ. ಆ ಚೀಟಿಗೆ ಏರ್ಬೇಕಿಲ್ಲ, ಹಿಂಗ ನೋಡ್ದ. ಅಯ್ಯಪ್ಪ ಇವರೆಲ್ಲ ನಮ್ಮವರು ಅದಾರಲ್ಲ ಲಗದವ ಅಂತ ಬತ್ ನೋಡೋದು. ಬಂದಾಗ ಯಾಕೆ ಬತ್, ಅದಕ್ಕೆ ಅವ ಏನು ಮಾತಾಡ್ತೀವಿ ಅಂದವ ಅರ್ಜುನ. ಕೃಷ್ಣ ಇವರೆಲ್ಲರೂ ನಮ್ಮವ್ರದಾರು, ಇವ್ರನ್ನ ಕೊಂದು ನಾವು ಪಾಪದಾಗಿ ಬೀಳೋದು ಏನು ಸುದ್ದಿದು? ಹಿಂಗೆಲ್ಲ ಇವ್ರನ್ನ ಕೊಲಚೋಲ ಅಲ್ಲ ಪಾಪ. ಅದು ಮುಂದೆ ಇವನು ಸಾಕಳಿನ ಹಚ್ಕೊಂಡು ನೀವು ಇವ್ರನ್ನ ಹಾಕೊಂದಿನಿ ಅಂದ್ರೆ ಅವಾಗ ಇವರೆಲ್ಲ ಸತ್ರಂದ್ರೆ ಇವ್ರ ಹೆಂಡತಿ ಎಲ್ಲ ವಿಧವೇರಾಗ್ತಾರು. ಮುಂದೆ ಪರಂಪರಾ ವರ್ಣ ಸಂಕರ ಜಾಯತೆ ಅಲ್ಲಿ ತನ ಹೋಗ್ಬಿಟ್ಟ ಅಂದ. ಮತ್ತು ಅದು ಹಿಂದೆ ಎಲ್ಲ ಎಷ್ಟು ಪರಂಪರಾ ಪಾಪ ಆಕೈತಪ್ಪ ಅಂತೇಳಿ ಎಲ್ಲ ಅಂದ. ಅಂದ್ರೆ ಇಲ್ಲಿ ಹೆಂಗ ಬರೇ ಅದೇ ಒಂದು ಇದೇ ಜೀವತ್ವಲ್ಲ.
ಇಂಥ ವಿಷಮ ಸಮಯದಲ್ಲೂ ಇದು ಹೆಂಗೆ ಬತ್ತು ನಿನಗೆ ಮೋಹ ಅಂತೇಳಿ ಅವ ಕೇಳ್ಯಾನಂದ್ರೆ ಅದಕ್ಕೆ ಅಲ್ಲಿ ಹಂಗೆ ಇದೇನಾಗಿಬಿಡ್ತು ಅಂದ್ರೆ ಬುದ್ಧಿಗೂ ಆತ್ಮನಿಗೂ ಮೊದಲು ಗಂಟು ಬಿದ್ದಾಗ ಈ ಜೀವತ್ವ ಅನ್ನೋದು ಬಂದ್ಬಿಡ್ತದೆ. ಬಂದು ಅದು ಮುಂದೆ ಇವೆಲ್ಲ ದೇಹ ಇಂದ್ರಿಯ ಎಲ್ಲ ಹಿಡ್ಕೊಳ್ಳೋದು ಮುಂದೆ ಪರಂಪರಾ ಈ ನಾನು ನನ್ನದು ಅನ್ನೋ ಸಂಬಂಧ ಇಲ್ಲಿ ಆಗಿಬಿಡ್ತದೆ. ಅದೇ ಜೀವಭಾವ. ಅದಕ್ಕೆ ಅದು ನಿಜ ನಿಗಮ ಅಂತ ಬಂದದ. ಇದು ನಿಜ ನಿಗಮ ಅಂದ್ರೇನು? ನಿಗಮ ಅಂದ್ರೆ ವೇದ. ನಿಜ ನಿಗಮ ಅಂದ್ರೆ ನಿಗಮ ಅಂದ್ರೆ ವೇದ. ವೇದ ಪೂರ್ವಕಾಂಡದಲ್ಲಿ ಬೇರೆ ಐತಿ, ಮಧ್ಯೆ ಉಪಾಸನಾ ಕಾಂಡ, ಕರ್ಮಕಾಂಡ, ಉಪಾಸನಾ ಕಾಂಡ ಇವು ಬೇರೆ ಬೇರೆ ಹೇಳ್ತಾವ, ಭೇದ ಹೇಳ್ತಾವ. ಅದಕ್ಕೆ ಅದು ಸುಳ್ಳು, ಅದು ಎಲ್ಲ ಸುಳ್ಳಾಕೈತಿ ಮುಂದೆ. ಹೌದಿಲ್ಲ? ಅಲ್ಲೆಲ್ಲ ಜೀವ ಬೇರೆ ದೇವ್ರು ಬೇರೆ ಹೇಳೈತಿ. ಅದಕ್ಕೆ ಮತ್ತೆ ಈ ಜಗತ್ತಿನ ಸಂಬಂಧಿ ನೀ ಏನ್ ಮಾಡ್ಬೇಕು ಅಂದ್ರೆ ಬರೀ ಅದ್ರ ಸಂಬಂಧ ಹೇಳ್ಕೊಂಡು ಬಂದೈತೆ. ಆದ್ರೆ ವೇದ ಶಿರೋಭಾಗ ಉಪನಿಷತ್ ಭಾಗದಲ್ಲಿ ಬಂದ ಕೂಡೇನ ಆವಾಗ ಅಲ್ಲಿ ಮಾತ್ರ ಜ್ಞಾನ ಕಾಂಡ ಬರ್ತದೆ. ಅದರಾಗೂ ನಿಜವಾದದ್ದು ಯಾವುದು? ಮಹಾವಾಕ್ಯ ಉಪದೇಶ ಅನ್ನೋದು. ನಿಜ ನಿಗಮ ಅಂದ್ರ ವೇದದ ಖರೆ ಒಳಗೆ ಹಣ್ಣಿನೊಳಗೆ ಬೀಜ ಹೆಂಗಿರ್ತೈತಿಲ್ಲ ಹಂಗ ಮಹಾವಾಕ್ಯ ಅನ್ನುವ ವೇದದಲ್ಲಿ ಬೀಜ ಇದ್ದಂಗ ಮೂಡು. ಆದ್ದರಿಂದನ ಆತ್ಮಜ್ಞಾನ ಆಕತಿ, ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನ ಆಕತಿ. ಆದ್ದರಿಂದ ಅಂತ ಮಹಾವಾಕ್ಯವನ್ನು ಗುರುಮುಖದಿಂದ ತಿಳಿದಾಗ್ಯ ಆದರೂ ಕೂಡ ಗುರುವಿಂದ ಅರಿದೊಡೇನು ಅವನಿಗೆ ಜ್ಞಾನವಾಗಿ ಆ ಹೃದಯ ಗ್ರಂಥಿ ಛೇದನ, ಆ ಹೃದಯ ಗ್ರಂಥಿ ಈಗ ಮತ್ತೆ ಗುರುವಿನಿಂದನ ಈ ವೇದದ ಮಹಾವಾಕ್ಯವನ್ನು ಕೇಳ್ಯಾನ, ಶ್ರವಣ ಮಾಡ್ಯಾನ ಎಲ್ಲ ಅಂದಾಗ ಮತ್ತು ಅದರಿಂದ ಅವಾಗ ಜ್ಞಾನ ಆಗಬೇಕು. ಜ್ಞಾನ ಆಗಿ ಆ ಹೃದಯ ಗ್ರಂಥಿ ಏನದಲ್ಲ ಬುದ್ಧಿಗೂ ಆತ್ಮನಿಗೂ ಬಿದ್ದಂಥ ಗಂಟ ಅದು ಬಿಚ್ಚಬೇಕು. ಹೆಂಗ ಇಲ್ಲೇನು ಹೊರಗೆ ಗಂಟೆ ಹಾಕಿದ್ವಲ್ಲ ಅಕ್ಕಿಗೆ ಅವಾಗ ಲಗ್ನದಾಗ ಅದು ಈಗ ಬಿಸ್ತಾರ. ಆದ್ರೆ ಈಗ ಬೀಸ್ತಾರ ಅಂದ್ರೆ ಅವ ಮತ್ತೊಂದು ಗಂಟನ್ನು ಹಾಕ್ಯಾನಲ್ಲಿ. ಇದನ್ನ ಇವ್ರು ಬೀಸ್ತಾರ, ಅದು ಬೀಸಲಾರ್ದ ಗಂಟು ಒಂದು ಹಾಕಿರ್ತಾನ. ಗೊತ್ತದು? ಗುಳದಾಗ ಈ ಗಂಟು ಹಾಕಿರ್ತಾನ. ಕೊಳ್ಳಿಗೆ ತಗೊಂಡು ಹಾಕಿ ಆ ದನಕ್ಕೆ ಹಗ್ಗ ಹಚ್ಚಿರ್ತಾರ ನೋಡಿ. ದನಕ್ಕೆ ಹಗ್ಗ ಹಚ್ಚಿರ್ತಾರಲ್ಲ ಹಂಗ ಅದು ಕೊಳ್ಳಿಗೆ ಹಗ್ಗ ಹಚ್ಚಿಬಿಟ್ರಿ. ನಾ ಎಲ್ಲಿ ಗೂಟ ಕಟ್ಟೇನಿ, ನಾ ಗೂಟಿದ್ದಾಗ ನೀ ಇಲ್ಲೇ ಇಲ್ಲೇ ನೀನು ಅಳಗಾಡೋದಿಲ್ಲ ಇದನ್ನ ಬಿಟ್ಟ. ಹಿಂಗೇನು ಗಂಟು ಹಾಕ್ಯಾನ, ಅದು ಸೆರ್ಗಿಗೆ ಹಾಕಿದ್ದು ಅಲ್ಲೇ ಬಿಚ್ಚಿಬಿಡ್ತಾರ ಅವ್ರು ಹಿಂದಿಗಡೆ. ಆದ್ರ ಈ ಗಂಟ ಕಡೆತನಕಾಯಿ ಇರ್ತೈತೆ. ಅದು ಕಡೆತನಕಾಯಿ ಇರ್ತೈತಿ. ಆದ್ರೆ ಏನೋ ಒಂದು ಪ್ರಸಂಗ ಅನುಸಾರ ಅವ್ರ ಹಣೆಬಾರ ಆವಾಗ ಅವರಿಬ್ಬರಿಗೆ ನಡೀಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾರು? ಡೈವರ್ಸ್ ಮೀನ್ಸ್ ಸೋಡ್ ಚೀಟಿ ಅಂತಾರ ಈ ಭಾಷಾದಾಗ. ಅದಕ್ಕೆ ಸೋಡ್ಪತ್ರ ಸೋಡ್ ಚೀಟಿ ಅಂತಾರ. ಅದಿಲ್ಲ? ಅದನ್ನ ಕೊಟ್ಟ ಅಂದ್ರ ಮೊದಲು ಅದೇನು ಕೊಳ್ಳಕ್ಕೆ ಆಗಿತ್ತಲ್ಲ, ನಾ ಗಂಟೆ ಹಾಕಿದ್ನಿ ಅದನ್ನ ಹರಿತಾರ. ಅಲ್ಲೇನು ಬಿಚ್ಚಲಕ್ಕೆ ಹೋಗುದಿಲ್ಲ, ಹರಿದ ಬಿಡ್ತಾರ. ಹರಿತಂದ್ರ ಅದು ಆ ಗಂಟು ಹರಿತೋ ಆಯ್ತು. ಅದಕ್ಕಿಂತ ಮೊದಲ ಆಕಿ ನಾನು ಹೇಳ್ತಿ, ಆಕಿಗೆ ಏನಾರ ಜರ ಕೂದಲು ಕೊಂಕಾದ್ರನ ಇವಾಗ ಬ್ಯಾನ್ ಹಾಕಿತ್ತ, ಇವಾಗ ಬ್ಯಾನ್ ಹಾಕಿತ್ತ. ನಾ ಹೇಳಲ್ಲ ಎಂದಕ್ಕೆ
ಅಲ್ಲಿ ಹೆಣ್ಮಗಳು ಪಾಪ ಆಕಿಗೆ ಡೆಲಿವರಿ ಆಗ್ಲಕತ್ತಿದ್ದಂತೆ. ಆಕಿ ಹಡಿಯುವಾಗ ಆಕಿಗೆ ತ್ರಾಸ ಆಗಿ ಅಂತೇಳಿ ಒದರ್ಕೆದ್ರಾಗಿ ಇವ ಇಲ್ಲಿ ನಿಂತ ಮಗ ಯಾಕೋ ನೀಗೆ ಹಾಡ್ಲಕತ್ತಿ ಅದ. ಹಂಗ ಯಾಕೆ ಹಂಗ ಅವಾಗ ತ್ರಾಸ ಆಗ್ತೈತೆ ಅಂದ್ರೆ ಅಲ್ಲಿ ಜೋಡಣೆ ಆಗೈತೆ, ಗಂಟು ಜೋಡಣೆ ಐತಿ. ಆದ್ದರಿಂದ ಈ ರೀತಿ ಅಲ್ಲಿ ಇವು ಎಲ್ಲ ಏನಪ್ಪ ಅಂದ್ರೆ ಇವೆಲ್ಲ ಜೀವ ಭಾವನೆ ಇವು ಆಯ್ತಾ. ಈಗ ಹಿಂಗ ಆಗ್ತಿತ್ತು, ಆಕಿಗೆ ಏನಾರ ಸ್ವಲ್ಪ ಹಿಂಗಾದ್ರೆ ಇವ್ ತ್ರಾಸ ಆಕಿತ್ತು. ಆ ಗಂಟ ಮಂಗಳಸೂತ್ರ ಗಂಟ ಅವ ಹರಿದು ಬಿಟ್ಟ, ಸೋಡ್ಚೀಟಿ ಆಗಿಬಿಡ್ತಪ್ಪ ಅಂದ್ರ ಮುಂದ ಆಕಿ ಬರೇ ಹಿಂಗ ಮಾಮೂಲಿ ಏನಾರ ಆಕಿಗೆ ಆದ್ರೂ ಬ್ಯಾನ್ ಹಾಕಿತ್ತಲ್ಲ, ಆ ನಂತರ ಆಕಿಗೆ ಇವಾಗ ಈಗ ವಿರೋಧ ಆಗ್ಬಿಡ್ತು. ಅಲ್ಲಿಂದ ಒಟ್ಟು ಅಲ್ಲೇ ಅಂದ್ಬಿಟ್ಟ, ಸೋಡ್ಚೀಟಿ ಆಗಿಬಿಡ್ತ. ಅಲ್ಲಿಂದ ಮುಂದೆ ಆಕಿಗೆ ಭಾಳ ದಿವ್ಸದ ಮೇಲೆ ಅಲ್ಲಿ ಅವ್ರ ಊರಾಗಿದ್ದಾಗ ಆಕಿ ಕಾಲ ಮೇಲೆ ಮೋಟ್ರ್ ಹಾದ ಕಾಲ ಮುರಿದೈತಿ ಅಂತ ಹೇಳಿದ್ರ ತಿಳಿ. ಕಾಲ ಮೇಲೆ ಮೋಟ್ರ್ ಗಾಳಿ ಹಾಕಿ ಕಾಲು ಮುರಿಯಿತು ಸುದ್ದಿ ಬಂದ್ರ ಏನ್ ಹೇಳ್ತಿದ್ದೆ? ಕಾಲು ಮುರಿಯತಕ್ಕಿದು ಮೋಟ್ರ್ ಆದೈತಿ ಸುದ್ದಿ ಬರ್ತಿ ಇವಂಗ. ನೀನು ಹೆಂಡ್ತಿಗೆ ಮೋಟ್ರ್ ಕಾಲ ಭಾಳ ಮುರಿತು ಹುಡುಗ, ಹಾಗಾದಕ್ಕೆ ಹೋಗು ನೋಡು. ಅವಾಗ ಏನು ಬ್ಯಾನಿ ಇಲ್ಲ, ಅವಾಗ ಮುರಿಯೋದಕ್ಕೆ. ಯಾಕಂದ್ರೆ ಗಂಟು ಬಿಚ್ಚೈತಿ, ಗಂಟು ಹರಿದೈತಿ, ಗಂಟ ಬಿಡುಗಡೆ ಆಗೈತಿ ಹೌದಲ್ಲ. ಆ ಗಂಟ ಮಂಗಳಸೂತ್ರ ಗಂಟ ಎಲ್ಲಿ ತನಕ ಇತ್ತು ಅಲ್ಲಿ ತನ ಆಕಿಗೆ ಏನಾರ ಆದ್ರೆ ನನಗಾಗೈತಿ ಅಂತ ಇಟ್ಟು ಭಾವನೆ ಇತ್ತು. ಮತ್ತು ಅದು ಮಂಗಳಸೂತ್ರ ಗಂಟ ಹರಿದೈತೆ ಅಂದ್ರೆ ಆಕಿಗೆ ಏನಾಗೈತೆ ಅಂದ್ರೆ ಆಗೋದಕ್ಕೆ ಏನು ಬ್ಯಾನಿ ಇಲ್ಲ. ಹಿಂಗ ಈ ದೇಹ ಇಂದ್ರಿಯ ಇವು ಎಲ್ಲ ಅನಾತ್ಮ ವರ್ಗಗಳೊಡನೆ ಇವಂದು ಆ ರೀತಿ ತಾದಾತ್ಮ್ಯ ಗಂಟ ಬೀಳ್ಕೋತ ಹೋಗ್ಬಿಡ್ತೈತಿ. ಅದು ಒಂದ ಗಂಟ, ಅದು ಮಂಗಳಸೂತ್ರ ಗಂಟು ಒಂದ ಅವ್ರ ಪರಂಪರಾ ಎಲ್ಲರಿಗೆ ಸಂಬಂಧ ಆಗಿಬಿಟ್ಟಿತ್ತಲ್ಲ. ಹಂಗ ಇಲ್ಲಿ ಹೃದಯ ಗ್ರಂಥಿ ಅಂತಕ್ಕಂಥದ್ದು ಒಂದು ಗಂಟ ಇದು ಬಿದ್ದಿತ್ತು ಅಂದ್ರೆ ಅಲ್ಲಿ ತನಕ ಇದಕ್ಕೆ ದೇಹಕ್ಕೆ ಏನಾರ ಆದ್ರೆ, ಇಂದ್ರಿಯಕ್ಕೆ ಏನಾರ ಆದ್ರೆ ಇವೆಲ್ಲ ಹಿಂಗೆ ಒಟ್ಟು ತನ್ನ ಮೇಲೆ ಹಾಕೊಂಡು ಇವ ಗೋಳಾಡ್ತಿದ್ದ. ಇದಕ್ಕೆ ಜೀವತ್ವತಾರ. ಆಮೇಲೆ ಗುರು ಏನದು ನಿಜ ನಿಗಮ ಗುರುವಿಂದ ಅರಿದೊಡೆ ಅಂತ ಹೇಳಿದ್ರಿಂದ ಆವಾಗ ಏನಾಕೈತಿ ಅಂದ್ರೆ ಈ ದೇಹ ನೀ ಅಲ್ಲ, ಇಂದ್ರಿಯ ನೀ ಅಲ್ಲ, ಮನಸ್ಸು ನೀ ಅಲ್ಲ, ಬುದ್ಧಿ ನೀ ಅಲ್ಲ, ಹಿಂಗೆಲ್ಲ ಶಾಸ್ತ್ರದೊಳಗೆ ಗುರುಗಳು ಇದನ್ನೆಲ್ಲ ತಿಳಿಸಿ ಹೇಳಿಬಿಟ್ರು. ಆವಾಗ ಅದನ್ನ ತಿಳ್ಕೊಂಡು ಹೌದಲ್ಲ ಅಂತ ಇವು ಎಲ್ಲಕ್ಕೂ ಸಾಕ್ಷಿ, ವಿಲಕ್ಷಣ ಸಾಕ್ಷಿಯಾಗಿ ಆ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ತಿಳಿದ ಜ್ಞಾನ ಆಯ್ತು ಅಂದ ಕೂಡಲೇನ ಇಲ್ಲಿ ಗಂಟ ಬೆಚ್ಚತ ಛೇದ, ಹೃದಯ ಗ್ರಂಥಿ ಛೇದನ ಆಯ್ತದ. ಆ ಗ್ರಂಥಿ ಅಂದ್ರನ ಸಂಸ್ಕೃತದೊಳಗೆ ಗಂಟ ಬೆಚ್ಚತ. ಬೆಚ್ಚದಾಗನ ಇಲ್ಲಿ ಸೋಡ್ಚಿಟಿ ಆಯ್ತಿಲ್ಲ. ಅದಕ್ಕೆ ಆತ್ಮನಿಗೂ ಬುದ್ಧಿಗೂ ಸೋಡ್ಚಿಟಿ ಆಯ್ತು, ಡೈವರ್ ಸೋಡ್ಚಿಟಿ ಆಯ್ತು. ಆವಾಗ ಮೊದಲು ಹೆಂಗೆ ಇದ್ರ ಮ್ಯಾಲೆ ಮೋಹ, ಇದ್ರ ಮ್ಯಾಲೆ ಪ್ರೀತಿ ಅವೆಲ್ಲ ಹೆಂಗೆ ಇದ್ವಲ್ಲ, ಅದಕ್ಕೇನಾರಾದ್ರೆ ನನಗ ಆಯ್ತು ಅಂತಿದ್ದ. ಈಗೇನಿಲ್ಲ. ಈಗ ಅದಕ್ಕಾಗಿ ಆಗೈತೆ, ಆಕಿಗಾಗೈತೆ, ಅದಕ್ಕಾಗೈತೆ, ದೇಹಕ್ಕಾಗೈತೆ, ಇಂದ್ರಿಯಕ್ಕಾಗೈತೆ. ಅಂದ್ರೆ ಈ ರೀತಿ ಅದಕ್ಕೆ ಹತ್ತಿರ ಶುರು ಮಾಡಿಬಿಡ್ತಾನೆ. ಅದು ಮೊದಲ ನನಗಾಗೈತಿ ಅಂತಿದ್ದ. ಯಾಕೆ ಅದ್ರ ಕೂಡ ತಾದಾತ್ಮಿತ್ತು, ಗಂಟಿತ್ತಲ್ಲ ಅಲ್ಲಿ. ಅದಕ್ಕೆ ಈ ಗುರುವಿನಿಂದ ನಿಗಮಾರ್ಥವನ್ನು ತಿಳ್ಕೊಂಡ ಮೇಲೆ ಆವಾಗ ಇಲ್ಲೇನು ಈ ಅನಾತ್ಮಕ್ಕೂ ಆತ್ಮನಕ್ಕೂ ಸೋಡ್ಚಿಟಿ ಆಗಿಬಿಡ್ತೈತಿ.
ಸೋಡ್ಚಿಟಿ ಆದ ನಂತರ ಆ ಗ್ರಂಥಿ ಅನ್ನೋದು ಹೋಗಿಬಿಟ್ಟೈತಿ. ಇಲ್ಲಿ ತಿಳ್ಕೊಳ್ಳೋದು, ಆ ಗ್ರಂಥಿ ಒಳಗೆ ಹೃದಯ ಗ್ರಂಥಿ ಇತ್ತು, ಜೀವಭಾವ ಐತಿ. ಗಂಟು ಐತಿ ಅಂದ್ರೆ ಸಂಬಂಧ ಐತಿ, ಹೌದಿಲ್ಲ? ಮತ್ತ ಆ ಗ್ರಂಥಿ ಬಿಚ್ಚ ಬಿದ್ದತಿ, ಹರಿದು ಹೋಗೈತಿ ಅಂದ್ರ ಜೀವಭಾವ ಹೋಗೈತಿ. ಇದಕ್ಕ ತಾಳ್ಮೇಳ. ಅದಕ್ಕೆ ಈ ಪದ್ಯದೊಳಗೆ ಅವರು ಹಿಂಗ ಗ್ರಂಥಿ ಇದ್ರ ಜೀವಭಾವ ಇರ್ತೈತಿ ಅಂದ್ರ, ಗ್ರಂಥಿ ಇತ್ತು ಅಂದ್ರೆ ಜೀವಭಾವ ಇರ್ತೈತಿ. ಜೀವಭಾವ ಇತ್ತು ಅಂತಂದ್ರ ಅವಂಗ ಮುಕ್ತಿ ಸುಖ ಸಾಧ್ಯಬಹುದೇ ಆಕತೆ, ಮುಕ್ತಿ ಸುಖ ಇಲ್ಲ ಹೆಂಗ ಅಂತ ಹೇಳ್ಕೊಂಬಂದಾರ. ಆದ್ರೆ ಇಲ್ಲಿ ಆ ಜೀವನ್ಮುಕ್ತ ಆದ ಮೇಲೆ ಅಂದ್ರೆ ಗ್ರಂಥಿ ಬಿಟ್ಟು ಇದು ಆದ್ಮೇಲೆ ಈ ದೇಹ ಜನನಾದಿ ಧರ್ಮಗಳು ಇವು ತೋರಬಾರ್ದು ಅಂತ ಹಿಂಗೆ ಯಾರು ಶಂಕಾ ಮಾಡಿದ್ರೆ, ಅಲ್ಲ ಗ್ರಂಥಿ ಬಿಟ್ಟತಿ ಅವ್ನ ಜ್ಞಾನ ಆಗೈತಿ, ಅವನು ಜೀವನ್ಮುಕ್ತ ಅಂತ ಹೇಳಿಸ್ಕೊತಾನ ಅಂದ್ರೆ ಮತ್ತ ಇವು ಮೊದಲಿನಂಗ ಅವನಿಗೆ ದೇಹಾದಿ ಧರ್ಮಗಳು ತೋರಬಾರ್ದು. ಮತ್ತು ಅಜ್ಞಾನ ಕಾಲದಲ್ಲಿ ತೋರಿದ ದೇಹದ ಧರ್ಮ ಜನನ ಮರಣಗಳು, ಪ್ರಾಣ ಧರ್ಮ ಹಸಿವೆ ತೃಷಗಳು, ಮನಸ್ಸಿನ ಧರ್ಮ ಶೋಕಮೋಹಗಳು, ಇವು ಎಂದೆಂದಿಗೂ ತೋರಬಾರ್ದು. ತೋರ್ತಾವಂದ್ರ ಅವ ಜ್ಞಾನಿ ಅಲ್ಲ, ಮುಕ್ತ ಅಲ್ಲ ಅಂತ ಹೀಗ ಒಂದು ವೇಳೆ ಶಂಕಾ ಮಾಡಿದ್ರೆ ಅದಕ್ಕೆ ಅವರು ಉತ್ತರ ಏನು ಹೇಳ್ತಾರಂದ್ರೆ, ದೇಹಾದಿ ಅನಾತ್ಮ ಧರ್ಮಗಳು ಅಜ್ಞಾನ ಕಾಲದಲ್ಲಿದ್ದಂತೆ ಜ್ಞಾನ ಕಾಲದಲ್ಲಿ ಆದರೂ ತೋರ್ತಾವು, ಅಲ್ಲಿ ಭೇದ ಆಗುವುದಿಲ್ಲ. ಇದು ತಪ್ಪು ತಿಳ್ಕೊಳ್ಳೋ ಪ್ರಸಂಗ ಇರ್ತೈತಿ. ಜ್ಞಾನಿ ಅದಾನು ಅಂದಮೇಲೆ ಅದೇನು ತೋರಬಾರ್ದು ಇವಕ್ಕ. ಮತ್ತು ಯಾಕಂದ್ರೆ ಅದ್ರ ಸಂಬಂಧ ಇಲ್ಲ ಬೇರೆ ಅಂತೇಳಿ ಹಿಂಗೆಲ್ಲ ತಿಳ್ಕೊಂಡ ಅಂದಮೇಲೆ ಮತ್ತು ಅದರ ಧರ್ಮ ಇವನಿಗೆ ತೋರಬಾರ್ದು ಅಂಥೇಳಿ ಹಿಂಗಂದ್ರೆ ಅವು ಇಲ್ಲಪ್ಪ, ಅವು ಮಾತ್ರ ಜ್ಞಾನಿಗೂ ತೋರ್ತಾವು ಅಜ್ಞಾನಿಗೂ ತೋರ್ತಾವು. ಅದಕ್ಕನ ಜೀವನ್ಮುಕ್ತ ಅಂತ ಯಾಕಂತಾರಂದ್ರೆ, ದೇಹಾದಿ ಪ್ರಪಂಚಕ್ಕೆ ಪ್ರತೀತಿಕೆ ಹೋತೆ. ಏನ್ ಲಕ್ಷಣ ಮಾಡ್ಯಾರು? ದೇಹಾದಿ ಪ್ರಪಂಚಕ್ಕೆ ಪ್ರತೀತಿಕೆ ಹೋತೆ, ಬ್ರಹ್ಮರೂಪ ಸ್ಥಿತಿ ಜೀವನ್ ಮುಕ್ತಿ ಕಹೆ. ದೇಹಾದಿ ಪ್ರಪಂಚದ ಪ್ರತೀತಿ ಅಜ್ಞಾನಿಗೆ ಹೆಂಗಾಕೈತಿ, ಜ್ಞಾನಿಗೂ ಆಗತೈತಿ. ಈ ದೇಹ, ಈ ಪ್ರಪಂಚ ಇದೆಲ್ಲ ಅಜ್ಞಾನಿಗೆ ಹೆಂಗ ತೋರ್ತೈತಿ ನೋಡ, ಹಂಗ ಇವಂಗೂ ಹಂಗ ತೋರ್ತೈತಿ. ಅದು ಪ್ರತೀತಿಕೆ ಹೋತೆ, ಇವೆಲ್ಲ ತೋರ್ತಾವ. ಅದ್ರೊಳಗೆ ಬ್ರಹ್ಮರೂಪ ಸ್ಥಿತಿ ಇರ್ತದೆ. ಹಿಂಗಿದ್ರೆ ಜೀವನ್ಮುಕ್ತಿ ಅನ್ಬೇಕು ಅಂತ ಲಕ್ಷಣ ಮಾಡ್ಯಾರ. ಆದ್ದರಿಂದ ಇಲ್ಲಿ ಜ್ಞಾನ ಕಾಲದಲ್ಲಿ ಆದರೂ ಕೂಡ ಇವು ತೋರ್ತಾವು ಅನ್ನುವ ಈ ಅರ್ಥವನ್ನ ಈಗ 1ನೇ ನುಡಿ, 2ನೇ ನುಡಿ, 3ನೇ ನುಡಿ ತನಕಾನು ಅಂದ್ರ 90% ತನಕ, ಬರೀ 10% ಕಡೆಗೆ ಒಂದು ಸ್ವಲ್ಪ ಇಟ್ಟಾರ. ಅಲ್ಲಿಯವರೆಗೆ ಹೇಳ್ತಾ ಅದೇ ನುಡಿಯ ಕಡೆಗೆ ಅವುಗಳಿಂದ ವಿಲಕ್ಷಣವಾದ ಶಂಭುವಾಗಿರುವುದೇ ಜೀವನ್ಮುಕ್ತಿ. ಇವಕ್ಕಿಂತ ವಿಲಕ್ಷಣ ಆ ಶಂಭುಲಿಂಗ ಸ್ವರೂಪನೇ ನಾ. ಇವೇನದಾವಲ್ಲ ದೇಹಾದಿಗಳು, ಇವೆಲ್ಲ ಇಂದ್ರಿಯ ಮೊದಲು ಮಾಡ್ಕೊಂಡು ಇಲ್ಲಿ ತನಕ ಏನು ಹೇಳ್ಕೊಂಡು ಹೋಗ್ತಾರೆ 3ನೇ ನುಡಿತನ, ಅವು ಎಲ್ಲಕ್ಕೂ ವಿಲಕ್ಷಣನಾಗಿ ಸಾಕ್ಷಿಯಾಗಿ ಆ ಪರಬ್ರಹ್ಮ ಸ್ವರೂಪವೇ ಆಗಿ ನಾನಿದ್ದೇನೆ ಅಂತ ತಿಳ್ಕೊಂಡಿದ್ರೆ ಆವಾಗ ಅವಾಗ ಈ ಜೀವತ್ವ ಅನ್ನೋದು ಇರೋದಿಲ್ಲ, ಅವಂಗ ಮಾತ್ರ ಮುಕ್ತಿ ಸುಖ ಸಾಧ್ಯ ಆಕೈತಿ ಅಂತ ಹಿಂಗೆ ಹೇಳ್ಯಾರ. ಆದ್ದರಿಂದ
ಅನಾತ್ಮ ಧರ್ಮ ಇವು ಎಂದಿನಂತೆನೇ ತೋರ್ತಾವ. ಎಂದಿನಂತೆ ತಿಳ್ಕೊಟಾರಲ್ಲ, ಎಂದಿನಂತೆ ಜೀವ ಭಾವ ಇರಲು. ಎಂದಿನಂತೆ ಅಂದ್ರೆ ಅಜ್ಞಾನ ಕಾಲದಾಗ ಇದ್ದಂಗ ಈಗನು ತೋರ್ತಾವ. ಆದ್ರೂ ಅವುಗಳೊಡನೆ ಬೆರೆಯದೆ ಅಸಂಗ ಸಾಕ್ಷಿಯಾಗಿ ಇವ ಇರ್ತಾನ. ತೋರ್ತಾವ, ಎಲ್ಲ ತೋರ್ತಾವ. ಆದ್ರೆ ಅವುಗಳೊಡನೆ ಮೊದಲು ಸಂಗಿತ್ತ. ನಾನವು ಅವನ ಅಂತೇಳಿ ಅದರೊಳಗೆ ಅವ ಬೆರ್ತ ಕೂಡೇ ವ್ಯವಹಾರ ನಡೆದಿತ್ತ. ಇದೇ ಜ್ಞಾನಿಯಾದ ಜೀವನ್ಮುಕ್ತನ ಚಿಹ್ನೆ ಐತಿ. ಇತ್ತ ಅವು ಎಲ್ಲ ವ್ಯವಹಾರ ಮಾತ್ರ ಇರ್ತಾವು. ಆದ್ರೆ ಇವು ಎಲ್ಲಕ್ಕೂ ನಾ ಬ್ಯಾರೆ ಅದೇನಿ, ಸಾಕ್ಷಿ ಅದೇನಿ, ಪರಮಾತ್ಮ ಸ್ವರೂಪ ಅದೇನಿ. ಇಟ್ಟು ಮಾತ್ರ ಬ್ಯಾರೆ ಆಗಿರ್ತೈತಿ. ಜ್ಞಾನಿಗಳ ಹೃದಯ ಗ್ರಂಥಿ ರೂಪ ಜೀವಭಾವ ಸಹಿತ ರಹಿತತ್ವಗಳಿಂದ ಭೇದ ಆಗಿದೆ. ಅಜ್ಞಾನಿಗೂ ಜ್ಞಾನಿಗೂ ಏನು ಭೇದ? ಹೃದಯ ಗ್ರಂಥಿ ಇತ್ತು ಅಂದ್ರೆ ಜೀವಭಾವ ಐತಿ, ಹೃದಯ ಗ್ರಂಥಿ ಹೋಗೈತಿ, ಛೇದನ ಆಗೈತಿ ಅಂದ್ರೆ ಜೀವಭಾವ ಇಲ್ಲ. ಇದ ಭೇದ. ಬೇರೆ ದೇಹಾದಿ ಈ ಉಳಿದು ಎಲ್ಲ ಉಳಿದ ವ್ಯವಹಾರ ಏನದಾವಲ್ಲ. ಈಗ ಅಜ್ಞಾನಿ ಸ್ನಾನ ಮಾಡ್ತಾನಿಲ್ಲ, ಜಳಕ ಮಾಡ್ತಾನಿಲ್ಲೋ, ಅವನು ಜಳಕ ಮಾಡ್ತಾನ. ಮತ್ ಜ್ಞಾನಿ ಅವ ಹಂಗೆ ಇರ್ತಾನ, ಅವನು ಮಾಡ್ತಾನ. ಮತ್ ಅವ ಊಟ ಮಾಡ್ತಾನಿಲ್ಲೋ, ಊಟ ಮಾಡ್ತಾನ. ಇವನು ಊಟ ಮಾಡ್ತಾನ. ಅವನು ನಿದ್ದೆ ಮಾಡ್ತಾನ, ಇವನು ನಿದ್ದೆ ಮಾಡ್ತಾನ. ಅವನು ಏನಾರ ಕೆಲಸ ಬಗ್ಸಿ ಮಾಡ್ತಾನ, ಇವನು ಕೆಲಸ ಬಗ್ಸಿ ಮಾಡ್ತಾನ. ಜ್ಞಾನಿ ನಮ್ಗೇನು ಕೋಡ್ ಬಂದಿರ್ತಾವನು ಬೇರೆ? ಏನಿಲ್ಲ, ಅದು ವ್ಯವಹಾರ ಏಕ್ದಮ್ ಸೇಮ್ ಟು ಸೇಮ್ ಇರ್ತೈತಿ. ತಿಳುವಳಿಕೆಯಲ್ಲಿ ಭೇದ ಇರ್ತೈತಿ. ಇಷ್ಟ ಹೇಗೆ ಸಮಾನ ಇರ್ತೈತಿ. ಆದ್ದರಿಂದ ಅಲ್ಲಿ ಹೃದಯ ಗ್ರಂಥಿ ಮಾತ್ರ ಇವಂದು ಬಿಟ್ಟಿರ್ತೈತಿ, ಅವಂದು ಹಿಡಿದಿರ್ತೈತಿ. ಹೆಂಗ ಹಸಿ ಕಾಯಿಗೂ ಹಣ್ಣಾದ ಕಾಯಿಗೂ ಭೇದ ಐತಿ ಇಲ್ಲ? ಹಸಿ ಕಾಯಿ ಒಳಗೆಲ್ಲ ಬಿಟ್ಟಿರ್ತೈತಿ. ಇದು ಯಾವ್ದು ಪುಟಿಕಾಯಿ. ಪುಟಿಕಾಯಿ ಭಾಳ ಮಂದಿಗೆ ಗೊತ್ತಿಲ್ಲ. ಅದು ಈಗ ಕರ್ಬೂಜ ಕಾಯಿ ಗೊತ್ತೈತಿ ಎಲ್ಲ. ಕರ್ಬೂಜ ಯಾರನ್ನ, ಪುಟಿಕಾಯಿ ಯಾರನ್ನ. ಅದು ಬೆಳ್ಳಿಯಲ್ಲಿ ಬಳ್ಳಿಗೆ ಹತ್ಕೊಂಡಿರ್ತೈತಿ. ಅದನ್ನ ಹಸಿ ಇದ್ದಾಗ ನೀ ಆ ಕಾಯಿ ಹರ್ಕೋಲಾಕ್ ಹೋಗ್ರಿ, ಅದೇನು ಬಳ್ಳಿನ ಹರಿದು ಬರ್ತೈತಿ ಕಡೆ, ಕಾಯಿ ಬಿಡುದಲಾಟ ಗಚ್ಚಿ ಹಿಡಿದಿರ್ತೈತಿ. ಅದ ಮುಂದೆ ಹೋಗಿ ಪಕ್ವ ಆಯ್ತಂದ್ರ ಅದು ಮೊದಲು ಏನು ಮಾಡ್ತೈತಿ, ಬಳ್ಳಿಗೂ ಕಾಯಿಗೂ ಬಿಡ್ತೈತಿ. ಅದು ಬಳ್ಳಿಗೂ ಕಾಯಿಗೂ ಮೊದಲು ಕಗ್ಗಿದ್ದಾಗ ಹಿಡ್ಕೊಂಡೈತಿ, ಗಚ್ಚಿ ಹಿಡ್ಕೊಂಡೈತಿ ಅಂದ್ರೆ ಈ ಕಡೆನೂ ಎಲ್ಲ ಹಿಡ್ಕೊಂಡೈತಿ. ಎಲ್ಲಿ ಆ ಬಳ್ಳಿಗೂ ಕಾಯಿಗೂ ಹಿಡ್ಕೊಂಡೈತಿ. ಆ ಕಾಯಿಗೂ ಅಂದ್ರೆ ಕಾಯಿ ಮೇಲಿನ ತ್ವಾಟ ಇರ್ತಲ್ಲ, ಆ ತ್ವಾಟಿಗೂ ಒಳಗಿನ ಹಣ್ಣಿಗೂ ಹಿಡ್ಕೊಂಡೈತಿ. ಆ ಹಣ್ಣಿಗೂ ಒಳಗಿನ ಬೀಜಕ್ಕೂ ಹಿಡ್ಕೊಂಡೈತಿ. ಹಿಂಗ ಏನು ಕೆದರಿದ್ರು ಬರ್ದಲ್ಲ, ಅವು ಹಿಂಗಿರ್ತದೆ ಎಲ್ಲ. ಅದೇ ಮುಂದೆ ಪಕ್ವ ಆಯ್ತಂದ್ರ ಮೊದಲ ಆ ಬಳ್ಳಿ ಏನು ಬಿಟ್ಟು ಕಾಯಿ ತಾನೇ ಬೇರೆ ಆಕೈತಿ. ಅದು ತಾನೇ ಬೇರೆ ಆಕೈತಿ, ಅದನ್ನ ಯಾರು ಬಿಡಿಸೋ ಜरूरते ಇಲ್ಲ, ತಾನೇ ಬೇರೆ ಆಗಿಬಿಡ್ತೈತಿ. ಅಲ್ಲಿ ಬಳ್ಳಿ ಬಿಟ್ಟು ತಾನೇ ಬೇರೆ ಆಯ್ತು, ಅಲ್ಲಿಂದ ತಿಳ್ಕೊ. ಒಟ್ಟು ಕಡೆ ಎಲ್ಲ ಕಡೆ ಬಿಟ್ಟೈತಿ ತಿಳ್ಕೊ, ಎಲ್ಲ ಕಡೆ ಹಂಗ. ಮತ್ತು ಬಳ್ಳಿಗೆ ಕಾಯಿಗೆ ಬಿಟ್ಟೈತೆ. ಇನ್ನು ಕಾಯಿಗೂ ಆ ಕಾಯಿ ಮೇಲಿನ ತ್ವಾಟಿ ಐತಿಲ್ಲ, ತ್ವಾಟಿ, ಆ ತ್ವಾಟಿಗೂ ಅದ್ರ ಒಳಗಿನ ಹಣ್ಣಿಗೂ ಬಿಟ್ಟಿರ್ತೈತಿ. ಮತ್ತು ಆ ಹಣ್ಣಿಗೂ ಅದ್ರ ಒಳಗಿದ್ದ ಬೀಜ ಅವಕ್ಕೂ ಬಿಟ್ಟಿರ್ತೈತಿ. ಹಣ್ಣ ಹಿಂಗೆ ಹೋಳ್ದಿ ಅಂದ್ರೆ ಆಮೇಲೆ ಆ ಕಾಯಿ ಹಿಂಗೆ ಮಾಡಿದೆ ಅಂದ್ರೆ ಪುಳುಕ್ ಅಂತೇಳಿ ಬೀಜ ತಾನೇ ಉಚ್ಚಿ ಬಿದ್ದು ಬಿಡ್ತಾವ. ನೀ ಕೈ ಹಚ್ಚೋ ಜरूरते ಇಲ್ಲ ಅವಕ್ಕೆ, ಹಿಂಗೆ ತಾನೇ ಬೇರೆ ಅಕ್ಕವ ಹಣ್ಣು ಬಿಟ್ಟ. ಮತ್ತು ಆ ಹಣ್ಣ ನೀ ಅದನ್ನು ಬರೀ ಹಿಂಗೆ ಮಾಡಿ ಹಳ್ಳಿಲಿ ಹಿಂಗೆ ಗೀರ್ದೆ ಅಂದ್ರೆ ಆ ತ್ವಾಟಿನ ಬೇರೆ ಹಣ್ಣು ಬೇರೆ ಆಕೈತಿ. ಹಿಂಗೆ ಎಲ್ಲ ಕಡೆ ಬಿಟ್ಟಿರ್ತೈತಿ ಅದ. ಹಂಗ ಇವನು ಜ್ಞಾನಿ ಅಂದ್ರೆ ಜ್ಞಾನ ಆಗೈತಿ ಅಂದ್ರೆ ಹಣ್ಣಾಗೈತಿ ಅಂತ ತಿಳ್ಕೊ. ಅದು ಯುವಕರು ಕೂಡ ಅಜ್ಞಾನ ಕಾಲದಲ್ಲಿ ನಾನು ನಂದು ಅಂತ ದೇಹದೊಡನೆ, ಇಂದ್ರಿಯದೊಡನೆ, ಮನಸ್ಸಿನೊಡನೆ, ಬುದ್ಧಿಯೊಡನೆ ಎಲ್ಲ ಹಿಂಗ ಹಿಡ್ಕೊಂಡಿರ್ತೈತಿ. ಹಂಗೆ ಪೂರ
ಅದ ಜ್ಞಾನ ಆಯ್ತು ಅಂದ್ರೆ ಹಣ್ಣಾದಂಗ ಎಲ್ಲ ಬಿಡ್ತೈತಿ. ದೇಹನ ಅಲ್ಲ, ಇಂದ್ರಿಯನ ಅಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ಹಿಂಗೆ ಬರ್ತೈತಿ ಅಲ್ಲಿ. ಈ ರೀತಿ ಅಂದ್ರ ಆವಾಗ ಹೃದಯ ಗ್ರಂಥಿ ಬಿಟ್ಟೈತಿ. ಅದು ಬಿಟ್ಟೈತಿ ಅಂದ್ರ ಜೀವ ಭಾವ ಹೋಗೈತಿ. ನಷ್ಟವಾಗಿದೆ. ಅವಾಗ ಜೀವನ್ಮುಕ್ತಿ ಅಂತ ಹೇಳಲ್ಪಡ್ತದ ಅನ್ನೋದು ಈ ಪದ್ಯದ ಅಂತ್ಯದವರೆಗೆ ಇದನ್ನ ಹೇಳ್ಕೋತ ಹೋಗ್ತಾರೆ. ಮೇನ್ ಪಾಯಿಂಟ್ ನಿಮಗೆ ತಿಳಿಸ್ತ. ಮ್ಯಾಥಮೆಟಿಕ್ಸ್ ಲೆಕ್ಕದ ಒಂದು ಥಿಯರಿ ತಿಳಿಸ್ತಂದ್ರ ಇನ್ನು ಮುಂದಿನ ಲೆಕ್ಕ ಎಲ್ಲ ಇದೇ ರೀತಿ ಅಕ್ಕವ ತಿಳ್ಕೊಳ್ಳೋದ. ಹಿಂಗದ. ಎಂದಿನಂತೆ ಕಾಮವು, ಎಂದಿನಂತೆ ಕೋಪವು, ಅತಿಲೋಭವು, ಎಂದಿನಂತೆ ಮದ ಮೋಹ ಮತ್ಸರ ನಿಖರವು, ಎಂದಿನಂತೆ ಭಯ ಶೋಕವು, ಎಂದಿನಂತೆ ಮೂರವಸ್ಥೆ, ಎಂದಿನಂತೆ ತೋರ್ಪ ಹಸಿವು ತೃಷೆಗಳಿರುತ್ತಿರಲು ಅಂದ್ರು. ಪಶುವು ಅಂದ್ರು ಹಸಿವು ಅಂದ್ರು ಒಂದೇ. ಕರೆಕ್ಟ್. ಪಶುವು ಯಾಕತ್ ಕೇಳಿದೆ ಅಂದ್ರ ಹಾಲು ಅಂದ್ರು ಪಾಲು ಅಂದ್ರು ಒಂದ. ಹೌದಿಲ್ಲ? ಹಿಂಗ ಅಂದ್ರೆ ಅದೆಲ್ಲ ಹಾಲಂದ್ರೆ ಕನ್ನಡ ಕತಿ, ಪಾಲು ಅಂದ್ರೆ ತೆಲುಗು ಅಕ್ಕತಿ ಅಂತ ನೀವು ಅನ್ಬೋದು. ನೋ, ಪಾಲು ಅಂತೇಳಿ ನಮ್ಮ ಹಳೆಗನ್ನಡ ಐತೆ. ಹಳೆಗನ್ನಡದಲ್ಲಿ ಪಾಲು, ಪಾಲು, ನೀರ್ಗುಡಿ ಪಾಲು, ಎಣ್ಣೆ ಬೆಣ್ಣೆಗಳಿಲ್ಲ ಅಂತ ನಾವು ಸಾಲಿ ಕಲಿಯಾಗ ಬಂದಿತ್ತವು. ಚಂದ್ರಹಾಸನ ಬಾಲ್ಯ ಅಂತ ಹೇಳಿ. ನೀರ್ಗುಡಿ ಅಂದ್ರೆ ಬಿಸಿನೀರು, ಪಾಲ್ ಹಾಲು. ಯಾಕ ಅವ ಹಾಲು ಕುಡ್ಸೋತೈತಿ ಇದ್ದಿದ್ದಿರಂತ ಅವ್ ರಾಜನ ಮಗ ಅವನು ಬಿಡೋದನ್ನ ಹೋಲಿ. ಅದಕ್ಕೆ ಪಶುವು ಅಂದ್ರೆ ಹಸುವನ. ತೃಷೆಗಳಿರುತ್ತಿರಲು. ಈ ರೀತಿ ಅರ್ಥಾರ್ಥಿ ಇಲ್ಲಿ ಏನು ಅಂತ ಕೇಳಿದ್ರೆ, ಕಾಮ ಕ್ರೋಧ ಮೋಹ ಮದ ಮತ್ಸರ ಭಯ ಶೋಕ ಇವು ಮನೋಧರ್ಮದಾವ. ಇವೆಲ್ಲ ಹರಿಷಡ್ ವರ್ಗ ಹರಿವರ್ಗವ ಮನಸ್ಸಿಗೆ ತಂದೈತಿಲ್ಲ, ನಿಜಗುಡ್ರೆ ಹೇಳ್ಯಾರದನ್ನ. ಮತ್ತು ಜಾಗೃತಾದಿ 3 ಅವಸ್ಥೆಗಳು ಇವು ಕರ್ಮಾನುಸಾರ ಬರ್ತಾವ. ಜಾಗ್ರತ ಸ್ವಪ್ನ ಸುಸುಪ್ತಿ ಅಂತೇಳಿ. ಹಸಿವೆ ತೃಷೆಗಳು ಇವು ಪ್ರಾಣ ಧರ್ಮದಾವು. ಇವು ಎಂದಿನಂತೆ ಅಂದ್ರೆ ಅಜ್ಞಾನ ಕಾಲದಲ್ಲಿ ಇದ್ದಂತನ ಜ್ಞಾನ ಕಾಲದಲ್ಲಿನೂ ತೋರ್ತಾವ್. ಇವು ಜ್ಞಾನಿ ಅಜ್ಞಾನಿ ಇಬ್ಬರಿಗೂ ಸಮಾನಾಗೇ ಅದಾವ. ಹೌದಿಲ್ಲ? ಜ್ಞಾನಿಗೆ ಹಸು ಆಗಂಗಿಲ್ಲನ? ಹಸು ಆಕತಿ, ನೆರಳಿಕೆ ಆಕತಿ. ಎಲ್ಲ ಇವು ಇಬ್ಬರಿಗೆ ಸಮಾನ ತೋರ್ತಾವ್. ಭೇದ ಅಂತೂ ಈ ವ್ಯವಹಾರದೊಳಗೆ ಭೇದ ಏನೂ ಇಲ್ಲ. ತಿಳುವಳಿಕೆಯಲ್ಲಿ ಭೇದ ಐತಿ. ಅದಕ್ಕೆ ಅಂದ್ರ ಇಷ್ಟೇ ಇವಾಗ ಕಾಮ ಕ್ರೋಧ ಇವೆಲ್ಲ ಬರ್ತಾವಲ್ಲ. ಕಾಮ್ ಅಂದ್ರೆ ಇಚ್ಛಾ. ನನಗೆ ಇಚ್ಛಾ ಆಗೈತಿ ಏನತ್ತ ಚಾ ಕುಡಿಬೇಕಂತೇಳಿ. ಮತ್ತೆ ಆಗುದಿಲ್ಲನ? ಹಾಕತಿ. ಮತ್ತೆ ಅವಂಗೂ ಅಜ್ಞಾನಿಗೂ ಹಾಕತಿ, ಇವಂಗೂ ಹಾಕತಿ. ಕ್ರೋಧ ಇಚ್ಛಾ ಆಗೈತೆ. ಮತ್ತೆ ಕ್ರೋಧ ಅಂದ್ರೆ ಸಿಟ್ಟು ಬಂದೈತಿ. ಈಗ ನನಗೆ ಸಿಟ್ಟು ಬಂದದ. ಈಗ ಅತಾನಿಲ್ಲ ಅವ. ಯಾರಿಗೆ ಬಂದ ಸಿಟ್ಟು? ನನಗೆ ಸಿಟ್ಟು ಬಂದದ ಅಂತಿರ್ತಾನೆ. ಅಂದ್ರೆ ನನಗ ನೀ ನನ್ನ ಸಿಟ್ಟು ನೋಡಿಲ್ಲ, ನನ್ನ ಸಿಟ್ಟು ಭಾಳ ಕೆಟ್ಟೈತೆ ಅಂತ ಹೇಳ್ತಾನೆ. ಹೌದಿಲ್ಲ? ಅಂದ್ರ ನನ್ನ ಸಿಟ್ಟು ಅಂತಂತಾನಂದ್ರ ಸಿಟ್ಟು ಯಾರ್ದದು? ಮನುಷ್ಯಂದ. ಈಗ ಅವು ಅನಾತ್ಮ ಧರ್ಮಗಳು ಏನೇನದಾವು? ಅದು ಗುರುವಿಂದ ನಿಗಮ. ಅದ್ರ ಅರ್ಥ ನೀವ ಈ ಕಾಮ ಕ್ರೋಧಾದ ಹರಿವರ್ಗವ ಮನಸ್ಸಿಗೆ ಅಂತೇಳಿ ತಿಳ್ಕೊಂಡಾನ ನೋಡು. ತಿಳ್ಕೊಂಡಾನ. ಪಕ್ಕಾ ತಿಳ್ಕೊಂಡಿದ್ದಂದ್ರನ ಅವಾಗ ಮತ್ತ
ಅದು ಸುಮ್ಮ ಗಿಳಿಗತೆ ಹೆಂಗ ಆಗಿತ್ತಂದ್ರ ಆ ಮಾತ ಅದ ಹಂಗ ಅದ ನನ್ನ ಸಿಟ್ಟನ ಭಾಳ ಕೆಟ್ಟೈತ, ನಾನು ಸಿಟ್ಟು ನನಗ ಅಂತೇಳಿ ಎಲ್ಲ ಹಿಂಗ ನನಗ ಜೋಡಿಸ್ತಾನ ಅಂತೇಳಿ. ಆದ್ರೆ ಇವ ಏನ್ ಮಾಡ್ತಾನು ತಿಳಿದಿದ್ದ ಅದನ್ನ ಯಥಾರ್ಥವಾಗಿ ಜ್ಞಾನ ಆಗಿತ್ತಂದ್ರ ಈ ಸಿಟ್ಟು ಬರೋದು ಎದಕ್ಕ ಮನಸ್ಸಿಗೆ ಬರ್ತೈತಿ ಅಂತ ಹಿಂಗೆಲ್ಲ. ಮತ್ತ ಅದಿಲೋ ಇವೆಲ್ಲ ಮದ ಮತ್ಸರ ಈ ಹಿಡ್ಕೊಂಡು ಇವೆಲ್ಲ ಯಾರಿಗಪ್ಪ ಇವು ಹಸಿವೆ ತೃಷೆ ಪ್ರಾಣಕ್ಕೆ ಬರ್ತಾವು, ನನಗಿಲ್ಲ. ಇವು ಎಂದಿನ ಅಂತಂದ್ರೆ ಅಜ್ಞಾನ ಕಾಲದಲ್ಲಿ ಇದ್ದಂತನ ಈಗ ತೋರ್ತಾವ. ಆದ್ರ ಜ್ಞಾನಿ ಅಜ್ಞಾನಿ ಇಬ್ಬರಿಗೂ ಸಮಾನ ಆಗೇ ಅದಾವು. ಆದ್ರ ಸಿಟ್ಟು ಬಂದೈತೆ ಅನ್ನೋದು ನನಗೆ ಬಂದೈತಿ ಸಿಟ್ಟು, ನನಗೀಗ ಸಿಟ್ಟು ಬಂದೈತಿ ಅತಾನವ ನನ್ನ ಸಿಟ್ಟು ಭಾಳ ಕೆಟ್ಟೈತಿ ಅಂತಂದ್ರ ಅದನ್ನ ನನ್ನ ಕೂಡ ಜೋಡಿಸ್ಕೋತಾನ. ಇದು ಜೀವತ್ತು ಐತಿ. ಆದ್ರ ಸಿಟ್ಟ ಎದಕ್ಕೆ ಬರ್ತೈತಿ ಮನಸ್ಸಿಗೈತಿ, ಕರ್ತೃತ್ವಾದಿ ಅಂತಃಕರಣಕ್ಕದಾವು. ಹಿಂಗೆಲ್ಲ ಏನು ಅವಕೂರ್ ಧರ್ಮ ಅವಕ್ ಹಚ್ತಾನಲ್ಲ, ಜನನ ಮರಣ ದೇಹಕ್ಕದಾವು. ಹಿಂಗೆಲ್ಲ ಅವಕೂರ್ದ ಅವಕ್ ಹಚ್ಚಿ ಅಂದ್ರೆ ಒಳಮಗ್ಗಲು ತಿಳಿತಾನ ಅಂತೀವ. ಒಳಮಗ್ಗಲು ಹೆಂಗ ತಿಳಿತಾನ? ಒಳಮಗ್ಗಲು ಹೆಂಗ ತಿಳಿತಾನಂದ್ರ ಈ ನಾಟಕದಾಗ ಇವಂಗ ಹೆಣ್ಣು ಪಾತ್ರ ಕೊಟ್ಟಿರ್ತಾರ, ಗಂಡಸರು ಹೆಣ್ಣು ಸೀರೆ ಉಡ್ತಾರಿಲ್ಲ, ಉಡ್ತಾರ. ಎಲ್ಲಿ ಮಾತಾಡ್ತಾನ ನಾನು ಈ ಮನಿ ಸೊಸಿ ಅದೇನಿ, ಅತ್ತಿಯವರೇ ಅಂತೇಳಿ ಆಕಿ ಅತ್ತಿ ಅಂತ ಅತ್ತಿಗೆ ಮಾತಾಡ್ತಾನೆ. ಮಾವನವ್ರೇ ಅಂತ ಅವ ಮಾವಗ ಮಾವನವ್ರೇ ಅಂತೇಳಿ ಈಗ ಸೊಸಿ ಆಗಿರ್ತಾನಲ್ಲ, ಹಿಂಗೆಲ್ಲ ಆಗಿ ಅಲ್ಲಿಂದ ಪತಿದೇವ ಅಂತ ಇಲ್ಲಿ ಮಾತಾಡ್ತಿರ್ತಾನೆ. ಪತಿದೇವ ಅಂತ ಇಲ್ಲಿ ಎಲ್ಲ ಮಾತಾಡೋದ ಒಳಗೋಗಿ ಮಲ್ಯ ಬಿಡಿಕೊಳ ತಗೋ ಅಲ್ಲಿ ಹಿಂದ್ ಹೋದ್ಮೇಲೆ ಅದ ಅಂದ್ರ ಇಲ್ಲಿ ಏನೈತಿ. ಮತ್ತ ನಾ ಹೆಂಗ ಸದೇನ್ ಮಾತಾಕತಿ ಎಲ್ಲ ಹೆಣ್ಣು ಪಾತ್ರದ್ದು ಅದಾವ. ಆ ಸೊಸಿ ಹೆಂಗ್ ಮಾತಾಡ್ಬೇಕು, ಆಕಿ ನಾ ಸೊಸಿನಿ ಅತ್ತಿರಿ ಅವ್ರೆ ಮಾವನವ್ರೆ ಪತಿದೇವ್ರೆ ಅಂತ ಹಿಂಗೆಲ್ಲ ಮಾತಾರ. ಆ ಹೆಣ್ಮಗಳು ಮಾತಾಡ್ತಾನು, ಒಳಗೆ ಅಂತ ಹೇಳಿರ್ತಾನ ನಾ ಹೆಣ್ಮಗಳಲ್ಲ, ನಾ ಗಂಡಸದೇನಿ ಅಂತ ತಿಳ್ಕೊಂಡಿರ್ತಾನೆ. ಆದ್ದರಿಂದ ಮತ್ತ ಇವ್ ಪಕ್ಕಾ ಜ್ಞಾನ ಐತೆ ಅಂತ. ಆದ್ದರಿಂದ ಅವ ಅದರ ಬಗ್ಗೆ ಮತ್ತ ಆ ರೀತಿ ಹಾಕಾನ ಇಲ್ಲ. ಅದ ಒಬ್ಬ ಬರೇ ಹೆಣ್ಮಕ್ಳೊಳಗೆ ಇರ್ತಿದ್ದ ಒಬ್ಬ ಹುಡುಗ ಏನ್ ಮಾಡ್ತಿದ್ದ, ಹೆಣ್ಮಕ್ಳೊಳಗ ಕುಂದ್ರದು, ಅವ್ರೊಳಗ ನಿಂದ್ರದು, ಅಲ್ಲೇ ಮಾತ ಅಲ್ಲೇ ಕತೆ, ಅವ್ರ ಬರೇ ಅದು ಹೆಣ್ಣು ಹುಡುಗರು ಕೂಡ ಎದ್ದು ಅದಕ್ಕೆ ಏನಾಗಿತ್ತೇನೋ, ನಾನು ಹೆಣ್ಸೋದಿನ ತಿಳ್ಕೊಂಡಿರ್ತೇನೆ ಯಾರಿಗೂ ಹಿಂದಿಗಡೆ ಅವರು ಮುಂಜಾನೆ ಎದ್ದು ಗೌಳಿಗೆರ ಹಾಲು ಮಾರ್ಲಾಕ್ ಹಿಂಗ ಈ ಪ್ಯಾಟಿಗೆ ಹೋಗ್ತಿದ್ರು, ಜಮ್ಕಂಡಿ ಹಂಗ ಪ್ಯಾಟಿಗೆ. ಅಲ್ಲಿಂದ ಮುಂದ ಆ ನಸಿಕಿನ್ಯಾಗ ಅಲ್ಲಿದು ಇಲ್ಲ ಹೊತ್ತು ಹೊಂಟಕ್ಕೆ ಎಲ್ಲ ಹಾಲು ಮೊಸರು ತಗೊಂಡ್ಕೆ ಬಜಾರ್ಗೆ ಬರೋದು. ಇವತ್ತು ಶಾಂತಿ ಬಜಾರ್ಗೆ ಅದ ಭಾಳ ಮಂದಿ ಬಂದಿತ್ತು. ಹಂಗೆ ಬಂದರು ಬರ್ಲಾಕತ್ಯಾರ. ಹಾದಿ ಹಿಡ್ದು ಬರ್ಲಾಕತ್ತದಾಗ ಅಲ್ಲಿ ಒಂದು ಹಾವು ಬತ್ತಪ್ಪ. ಒಂದು ಹಾವು ಬತ್ತು. ಹಾವು ಬಂದ ಕೂಡಲೇನ ಅವೆಲ್ಲ ಹೆಂಗಸರು ಯುವ ಹಾವು ಐತೆ ನಿತ್ರ ಇವನು ನೋಡಿದ್ರ, ಏ ಅಪ್ಪ ಯಾರ ಗಂಡಸರಿದ್ರ ಬರ್ರಿ ಅಪ್ಪ. ಆ ಹೊಲ್ದಾಗ ಕೆಲಸ ಮಾಡಕ್ ಗಳಿ ಹೊಳಕ್ ನಿಂತಾನ ಒಬ್ಬ. ಏನಂತ ನೀವು, ಏ ಅಪ್ಪ ಗಂಡಸರು ಯಾರದಿರಿ ಬರ್ರಿ, ಹಾವು ಬಂದೈತೆ ಬರ್ರಿ, ಗಂಡಸರು ಯಾರದಿರಿ ಬರ್ರಿ. ಅವ ಗಳಿ ಹೊಡ್ಯ ಭಾಳ ಬಿಡ್ಸಕ್ಕೆ ಅವ ಹಂಗ ಬಂದು ಅವ ಹಾವಿನ ಪಾವಿನ ಹೊಳಿಲಿಲ್ಲ, ಬಾರ್ಕೊಂಡು ಇವಂಗ ಬಿಟ್ಟವ.
ಇವಾಗ ಒಂದು ಬಿಟ್ಟ ಯಾರ ಗಂಡಸರಿದ್ರ ಬರ್ರಿ ಅಂತಂತಿ ನೀ ಯಾರದಿಯೋ ಅಂದ್ರೆ ಇದು ಹೆಂಗಸರು ಕೂಡ ಇದ್ದ ಅದಕ್ಕೂ ಹೆಂಗಸನ ಇದನ್ನ ತಿಳ್ಕೊಂಡ್ಬಿಟ್ಟಿದ್ದ ನಾವು. ಅಂದ್ರ ಈ ರೀತಿ ಅವ ಹೆಣ್ಮಕ್ಳು ಕೂಡ ಇದ್ದ ಅವಗೂ ಅದ ಭಾವನೆ ಹೆಂಗ್ ಬಂದಿತ್ತು. ಹಂಗ ಅನಾತ್ಮಗಳೊಡನೆ ಕೂಡ್ಕೊಂಡು ಇವ್ಗೂನು ನಾ ಅನಾತ್ಮನೇ ಅದ ನಾನ ಅದ ಹಿಂಗ ಇಲ್ಲಿ ಏನಾಗ್ಬಿಟ್ಟೈತಿ ಅದ ಜೀವಭಾವ ಅಂತಾರೆ ಇದಕ್ಕೆ. ತಿಳಿತಾ? ಅದಕ್ಕಾಗಿ ಈ ರೀತಿ ಇಲ್ಲಿ ಇವ್ ಹೆಂಗ ಅಂದ್ರ ಆ ಗೌಳಿಗೆ ಹುಡುಗನ ಗತೆ ಹೆಣ್ಮಕ್ಳ ಕೂಡ ಅಲ್ಲಿ ಇದ್ದ ಅವನು ಹೆಂಗ ಅದು ಜೀವತ್ವ ಅದು. ಆದ್ರ ಈಗ ಮತ್ತೊಂದು ಹೇಳಿನಿಲ್ಲ, ಈಗ ಯಾರ್ದ ನಾಟಕದಾಗ ಪಾತ್ರ ಮಾಡೋ ಇವ ಹೆಣ್ ಪಾತ್ರ ಮಾಡ್ತಾನ ಕರೆ ಒಳಗ ನಾ ಗಂಡಸದೇನ ತಿಳ್ಕೊಂಡನ. ಹಿಂಗ ಜ್ಞಾನಿ ಆದಂತವ ಅವ ಮನುಷ್ಯ ಅದೇನಿ ಹಿಂಗೆಲ್ಲ ಪಾತ್ರ ಐತಿದು ಅಂತ ಮಾಡಿದರೂ ಕೂಡ ನಾನು ಈ ದೇಹಾದಿ ಅನಾತ್ಮ ವರ್ಗಗಳ ಕೂಡ ನನ್ನ ಸಂಬಂಧ ಇಲ್ಲ, ಯುಕಿತನ ಬೇರೆ, ನಾ ಪರಬ್ರಹ್ಮ ಸ್ವರೂಪದೇನಿ. ಅವ ಹೆಂಗ ಗಂಡಸದೇನಿ ಹತ್ತಿಕೊಂಡನ ಹಂಗ ಇವನು ನಾನು ಈ ಅನಾತ್ಮ ಜೀವ ಅಲ್ಲ, ನಾನು ಪರಬ್ರಹ್ಮನಿದ್ದೇನೆ ಅಂತ ಜ್ಞಾನ ಇರ್ತದೆ ಜ್ಞಾನಿಗೆ. ತಿಳಿತಾ? ಈ ರೀತಿ ವ್ಯವಹಾರ ಅಲ್ಲಿ ಹೆಣ್ಪಾತ್ರ ಮಾಡ್ತಾನು, ಅಲ್ಲಿ ಹೆಣ್ಮಕ್ಳ ಜೊತೆ ಅವಂದು ಇವಂದು ಎಲ್ಲ ನಡೆದಿರ್ತೈತಿ. ಆದ್ರೆ ಒಳಗೆ ತಿಳುವಳಿಕೆ ಬೇರೆ. ಹಿಂಗ ಈ ರೀತಿ ಮತ್ತು ಹೇಳ್ತಾರ ಅವರು. ಎಂದಿನಂತೆ ದೇಶ ಕಾಲ ಗತಿ ದೇಹದ ಅಭಿಮಾನವು, ಎಂದಿನಂತೆ ಕುಲ ಜಾತಿ ನಾಮರೂಪಗಳು, ಎಂದಿನಂತೆ ಜಗವು ಆರು ವಿಕೃತಿ ಸಂಸರಣವು, ಇದು ಎಂದಿನಂತೆ ಕರ್ಮವು ಇಹ ಪರದ ಒಲವು ಇರಲು ಅಂತ ಹೇಳಿದ್ರು. ಅಂದ್ರೆ ಎಂದಿನಂತೆ ದೇಶ, ನಾ ಕನ್ನಡದವ ನಾವು ಕರ್ನಾಟಕದವ ಅಂತಾನಿಲ್ಲ. ಮತ್ತ ನನಗ ಮತ್ತ ಕಾಲ ನನಗ ವಯಸ್ಸಿಷ್ಟಾಗ್ಯಾವು, ಮತ್ತು ಗತಿ ನಾ ಹೋಗ್ತೀನಿ ಬರ್ತೀನಿ ಸಣ್ಣ ಹೋದೇನಿ ಮತ್ತು ಮುದುಕಾಗೇನಿ, ಹಿಂಗ ಎಲ್ಲ ನಾ ಇಂಥ ಜಾತಿ ಹೋದೇನಿ ಅಂತ ನಾ ಕ್ಷತ್ರಿಯ ಅದೇನಿ, ಹಿಂಗ ಮತ್ತು ಇಂಥವನ ಮಗ ಅದೇನಿ ಅಂತ ಈ ರೀತಿ ಅವ ಎಲ್ಲ ನಾ ಭಾಳ ಸುಂದರ ಅದೇನಿ. ವ್ಯವಹಾರ ಕಾಲದಲ್ಲಿ ಮೊದಲಿನಂಗ ಇವೆಲ್ಲ ಅಜ್ಞಾನ ಕಾಲದಲ್ಲಿ ಇದ್ದಾಗ ಇವು ವ್ಯವಹಾರ ಇದ್ದು ಈಗನು ಹಂಗ ಅದಾವು. ಅದಕ್ಕೆ ಅಜ್ಞಾನ ಕಾಲದಲ್ಲಿ ತೋರಿದಂತೆ ನಾಮರೂಪಾತ್ಮಕ ಜಗತ್ತು ಈಗನು ತೋರ್ತೈತಿ. ಇದು ದೇಹ ಐತಿ, ಇದು ಜಗತ್ತೈತಿ. ಮತ್ ಹಿಂಗ ಆತನಲ್ಲ ಶರೀರದ ಈ 6 ವಿಕಾರ ಏನದಾವಲ್ಲ, ಅಸ್ಥಿ ತೇಜ ಆಯ್ತು ಮೊದಲಾದವು, ಇವು ಸಂಸರಣವು ಅಂದ್ರೆ ಸತಿ ಪುತ್ರ ಮಿತ್ರಾದಿಗಳಿಂದ ಅವಕ್ಕೆ ಹೋಗೋದು, ಭೇಟಿಯಾಗೋದು, ಕೂಡೋದು, ಅವ್ರು ಕೂಡ ಪ್ರೇಮದಿಂದ ಮಾತಾಡೋದು, ಎಲ್ಲ ಈ ಲೋಕ ಪರಲೋಕ ಸಂಬಂಧಿ ಅವನಿಗೂ ಪ್ರೀತಿನೂ ಐತಿ. ಹಿಂಗೆಲ್ಲ ಮೊದಲು ಹೆಂಗಿತ್ತು ಈಗೇನು ಬೇರೆ ಆಗೈತನ ಹಂಗೈತಿ ಎಲ್ಲ. ಆದ್ದರಿಂದ ಇನ್ನೇನ ಅವಕ್ಕೂ ಕೂಡ ಮಾತ್ರ ಸಂಬಂಧ ಇಲ್ಲ, ಅವು ಬೇರೆ ನಾ ಬೇರೆ. ನಾನು ಮೊದಲು ಜೀವ ಅದೇನಿ, ನಾವೊಬ್ಬ ಮನುಷ್ಯ ಅದೇನಿ ಅಂತೇಳಿ ಹಿಂಗಿತ್ತ. ಈಗ ಈ ದೇಹಾದಿಗಳಿಗೆಲ್ಲಕ್ಕೂ ಸಾಕ್ಷಿ ಆಗಲ್ಪಟ್ಟಂತ ಪರಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋ ಜ್ಞಾನ ಇರ್ತೈತಿ. ಹಿಂಗ ಇತ್ತು ಮುಕ್ತಿ ಸುಖ ಆಗ್ತೈತಿ. ಇಲ್ಲ ಮೊದಲಿನ ಗತಿ ನಾ ಜೀವ ಅದೇನಿ, ನನಗಿವೆಲ್ಲ ಅದಾವು ಅಂತ ಹಿಂಗ ಜೀವತ್ವ ಇತ್ತು, ಮುಕ್ತಿ ಸುಖ ಸಾಧ್ಯಬಹುದೇ ಕ್ವಶನ್ ಮಾರ್ಕ್ ಇಡ್ಬೇಕಾಗತ್ತೆ ಅಲ್ಲಿ. ಹೆಂಗ್ ಈಗ 3ನೇ ನುಡಿಯೊಳಗೆ ಹೇಳ್ತಾರೆ, ಎಂದಿನಂತೆ ನವಗುಣ, ಎಂದಿನಂತೆ ನವಗುಣವು
ಅಂದ್ರೆ ಎಂದಿನಂತೆ ನವಗುಣ ಅಂದ್ರೆ 9 ಗುಣ ಅದಾವು. ಅವು ಜೀವನೂ ಅವು. ಅವು 9 ಗುಣ ಯಾವುವು ಅಂದ್ರೆ ಧರ್ಮ, ಅಧರ್ಮ, ಪ್ರಯತ್ನ ಮತ್ತು ದ್ವೇಷ, ಭಾವನಾ, ರಾಗ, ಸುಖ, ದುಃಖ, ಬುದ್ಧಿ. ಇವು 9 ಗುಣ ಅದಾವ. ಏನು ಇವು ಬೇಕಂದ್ರೆ ಇದನ್ನ ಅಂದ್ರೆ ಹಿಂದಿಗಡೆ ಬರ್ಕೊಂಡ್ರೆ ನಡೀತೈತಿ. ಎಂದಿನಂತೆ ನವಗುಣವು, ಎಂದಿನಂತೆ ಮಮಕಾರ. ಉಳಿದು ಇಲ್ಲಿ ಶಾರ್ಟ್ಕಟ್ನಾಗ ಅರ್ಥ ಕೊಟ್ಟಾರಲ್ಲಿ, ಅದ್ರಾಗ ಬಾಕಿ ಇದ್ರದ್ದು ಪೂರ್ಣ ಇಲ್ಲ ಅಂತೇಳಿ ಅದನ್ನ ಹೇಳಿದೆ ಅಷ್ಟೇ. ಅದಕ್ಕೆ ಎಂದಿನಂತೆ ಮಮಕಾರ ಮತ್ತು ಎಂದಿನಂತೆ ನಿಂದೆ, ವಂದನೆ, ಕುಂದ, ಕುಶಲವು ಎಂದಿನಂತೆ ತೋರುವವು. ಇವರಿಂದ ವಿಲಕ್ಷಣವಾದ ಆನಂದ ಬೋಧಾಂಬುದಿ ಶಂಭುಲಿಂಗವಾಗಿರದೆ. ಅಂದ್ರೆ ಇಲ್ಲಿ ತನಕ ನೋಡಿ 3ನೇ ಸಾಲಿನ ಅಂದ್ರೆ ಈಗ ಎಂದಿನಂತೆ ತೋರುವ ಕುಂದು ಕುಶಲ ಆದ್ಮೇಲೆ ಎಂದಿನಂತೆ ತೋರುವ ಇವರಿಂದ ಎಂದಿನಂತೆ ತೋರ್ತಾವಲ್ಲ ಇಲ್ಲಿ ತನಕ ಅಲ್ಲಿ ಹಿಡ್ಕೊಂಡು ಮೊದಲಿನಿಂದ 1ನೇ ನುಡಿಯೊಳಗೆ ಅಂತ ಹಿಡ್ಕೊಂಡು ಇಲ್ಲಿ ತನಕನು ಇವೇನೇನು ಹೇಳ್ಕೊಂಡು ಬಂದೈತಿ ಅವು ಎಲ್ಲ ಇವರಿಂದ ಅಂದ್ರೆ ಇವುಗಳಿಗಿಂತ ವಿಲಕ್ಷಣವಾದ ಅಂದ್ರೆ ಇವುಗಳಿಗಿಂತ ನಾನು ವಿಲಕ್ಷಣ ಬ್ಯಾರೆ ಆದ ಸಾಕ್ಷಿಯಾದ ಆನಂದ ಬೋಧಾಂಬುದಿ ಶಂಭುಲಿಂಗವಾಗಿರಲಿ. ಆ ಇದಕ್ಕಿಂತ ವಿಲಕ್ಷಣ ಆನಂದ ಜ್ಞಾನ ಸಮುದ್ರವೇ ಆದಂತ ಆ ಶಂಭುಲಿಂಗ ಸ್ವರೂಪವೇ ನಾನಿದ್ದೇನೆ ಅಂತ ಹಿಂಗ ದೃಢ ನಿಶ್ಚಯ ಅವಾಗ ಆಗಿತ್ತು ಅಂತಂದ್ರ ಅವಾಗ ಮುಕ್ತಿ ಸುಖ ಸಾಧ್ಯ ಆಕೈತಿ. ಮತ್ತೆ ಇದು ಆಗಿಲ್ಲ, ಅವು ಮೊದಲು ಹೆಂಗಿತ್ತು ಹಂಗ ಅದು ಅವಕ್ಕೂ ಕೂಡ ಸಂಬಂಧ ಹಂಗ ಜೀವ ಭಾವ ಇತ್ತು. ಎಂದಿನಂತೆ ಜೀವ ಭಾವ ವಿರಲು ಐತಿ ಅಂದ್ರೆ ಮುಕ್ತಿ ಸುಖ ಸಾಧ್ಯ ಬಹುದೇ ಅಂತ ಕ್ವಶನ್ ಇರ್ಬೇಕಾಗ್ತದೆ. ಅಂದ್ರೆ ಆಗೋದಿಲ್ಲ ಅಂತ ಈ ರೀತಿ ಅಲ್ಲಿ ಹೇಳ್ಕೊಂಡು ಬಂದಾರ. ಅಂದ್ರೆ ಎಂದಿನಂತೆ ಕಾಮ ಎಂಬ ಪದ ಮೊದಲು ಮಾಡಿಕೊಂಡು ಇವು ತೋರುವವು ಅಂತೇಳಿ ಅಲ್ಲಿ ತನಕ ಏನು ಹೇಳ್ಯಾರಲ್ಲ, ಕ್ರಿಯಾಪದ ಇರುವ ಯಾವತ್ತು ಅನಾತ್ಮಗಳಾದ ದೇಹಾದಿ ಜನನ ಮರಣ ಧರ್ಮಗಳು ಅಜ್ಞಾನ ಕಾಲದಲ್ಲಿ ಇದ್ದಂತೇನೆ ಈಗನೂ ತೋರ್ತಾವ ಜ್ಞಾನ ಕಾಲದಲ್ಲಿನೂ. ಆದ್ರೆ ಅಜ್ಞಾನ ಕಾಲದಲ್ಲಿ ನಾ ಕಾಮಿ, ನಾ ಕ್ರೋಧಿ, ನಾ ಸುಖಿ, ನಾ ದುಃಖಿ ಅಂತ ಎಲ್ಲ ಧರ್ಮಗಳೊಡನೆ ಇವ ವಿಶಿಷ್ಟ ವ್ಯವಹಾರ ಕೂಡ್ಕೊಂಡು ವ್ಯವಹಾರ ನಡೆದಿತ್ತು. ಈಗ ಜ್ಞಾನ ಕಾಲದಲ್ಲಿ ಅವುಗಳಿಗೆ ವಿಲಕ್ಷಣ ಸಾಕ್ಷಿ ಅಸಂಗ ಪ್ರತ್ಯಗಾತ್ಮ ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮ ಸ್ವರೂಪನೇ ನಾನು ಅಂತೇಳಿ ತಿಳಿದಾನು. ಅದಕ್ಕೆ ಜಗದ್ ವ್ಯವಹಾರಗಳಿಗೆ ಸೂರ್ಯ ಹೆಂಗೆ ಸಾಕ್ಷಿ ಅದಾನೋ ಅದರಂತೆ ಅನಾತ್ಮ ಧರ್ಮಗಳಿಗೆ ನಾನು ವಿಲಕ್ಷಣ ಸಾಕ್ಷಿಯಾಗಿ ಇದ್ದೇನೆ ಅಂತ ಹೀಗ ಸಾಕ್ಷಿ ಅಸಂಗ ಸ್ಥಿತಿಯಿಂದ ಇರುವುದನ್ನ ಜೀವನ್ ಮುಕ್ತಿ ಅಂತ ಹೇಳಲ್ಪಡ್ತದೆ. ಎಲ್ಲಕ್ಕೂ ನಾ ವಿಲಕ್ಷಣದೇನಿ. ಹೇಗೆ ಅನಾತ್ಮ ಧರ್ಮಗಳೊಡನೆ ಬೆರಕೆಯಾದ ವಿಶಿಷ್ಟ ಸ್ಥಿತಿ ವ್ಯವಹಾರವೇ ಜೀವಭಾವ ಆಗಿರ್ತದೆ. ಅವರು ಕೂಡ ಕೂಡ್ಕೊಂಡಿದ್ದದ್ದು. ಇಂಥ ಜೀವಭಾವದಿಂದ ಕೂಡಿದರೆ ಮುಕ್ತಿ ಸುಖ ಆಗೋದಿಲ್ಲ ಅಂತ ಹೇಳ್ಯಾರ. ಅಂದ್ರೆ ಅಸಂಗ ಸಾಕ್ಷಿ ಬ್ರಹ್ಮ ಭಾವದಿಂದ ಇರುವುದೇ ಇಲ್ಲಿ ಜೀವನ್ಮುಕ್ತಿಯ ವಿಲಕ್ಷಣ ಆನಂದ ಅಂತ ಹೇಳಲ್ಪಡ್ತದ. ಅಂದ್ರೆ ಇಬ್ರು ಹಾದಿ ಹಿಡಿದು ಹೋಗ್ತಾರೋ ಅಲ್ಲಿ ಆಯ್ತು ಇನ್ನೊಂದು ಅರ್ಧ ತಾಸಿನೊಳಗೆ ನಾ ಊರು ಮುಟ್ತೀನಿ, ಇನ್ನೊಂದು 3 ಕಿಲೋಮೀಟರ್ ಒಂದು 2 ಕಿಲೋಮೀಟರ್ ಉಳ್ದದ ಹಾದಿ ಅಂತ ಒಬ್ಬ ಗೊತ್ತೈತಿ. ಅದು ಈಗ ನಾ ಎಲ್ತಾನ ಬಂದೇನೆ ಇನ್ನು ಏಟ್ವ ಉಳ್ದೈತಿ ಅಂತೇಳಿ ಇನ್ನೊಬ್ಬಗ ಗೊತ್ತಿಲ್ಲ. ಅದು
ಇನ್ನೊಬ್ಬಗ ಅವ ಇನ್ ಬಾ ಇನ್ ಇಲ್ಲೇ ಒಂದ್ ಸ್ವಲ್ಪ ಇವತ್ತು ಇಲ್ಲೇ ಇದ್ದ ಆದ್ರೆ ನಾಳೆ ಹೋಗೋಣ ಅನ್ನತ್ ಹಿಂಗ ಪೊಸಿಷನ್ದಾಗ ಇರ್ತಾನ ಅವ. ಯಾಕ ಹಿಂಗ್ ಗೊತ್ತಿಲ್ಲ, ಇನ್ನ ಎಷ್ಟೈತೆ ಯಾರಿಗ ಗೊತ್ತಾತ್, ಹಿಂಗ ಇವಂಗ ಯಾರಿಗಿರ್ತೈತಿ. ಹಾದಿ ನಡೆದದ್ದು ಇಬ್ರು ಕೂಡ ನಡೆದಾರ. ಆದ್ರೆ ಅವಾಗ ಇನ್ನೇನು ಆಯ್ತು, ಇನ್ನು ಬತ್ ಇನ್ನು 2 ಕಿಲೋಮೀಟರ್ ಆದ್ಮೇಲೆ ಊರ ಬತ್ತ ಅಂತ ಅವಂಗ ಅನಿಸ್ತೈತಿ. ಇವಂಗ ಯಾರಿಗ ಗೊತ್ತೋ ಮರ ಇನ್ನೂ 2 ದೂರ ನಡಿಬೇಕು ಏನು ಸುದ್ದಿ ಹೋತು ಇವಂಗ ಅನಿಸ್ತೈತಿ. ಈ ರೀತಿ ಅಜ್ಞಾನಿಗೆ ಜೀವಭಾವ ಇರ್ತೈತೆ. ಅವನು ಜೀವಭಾವದಿಂದ ಅವ ದೇಹಾದಿ ವ್ಯವಹಾರಗಳಲ್ಲಿ ಅವರಿಬ್ಬರಿಗೆ ಹಂಗೆ ಹಾದಿ ನಡೆದದ್ದು ಸಮಾನ ಐತಲ್ಲ, ಹಂಗ ದೇಹಾದಿ ವ್ಯವಹಾರ ಈ ಜ್ಞಾನಿ ಅಜ್ಞಾನಿಗೆ ಇಬ್ಬರಿಗೆ ಸಮಾನ ಇದ್ದರೂ ಕೂಡ ಅಲ್ಲಿ ಇವು ಜ್ಞಾನಿ ದೇಹಾದಿಗಳೊಡನೆ ಅಸಂಗ ಆಗಿರ್ತಾನು, ಅಜ್ಞಾನಿ ಸಂಗವಾಗಿರ್ತಾನು. ಹಿಂಗೈತಿ. ಅರ್ಥಾರ್ಥ ನಾ ತೆಂಗಿನಕಾಯಿದು ಹೇಳಿದ್ನಿ. ಆ ತೆಂಗಿನಕಾಯಿ ಒಳಗೆ ಆ ಹಸಿ ಕೊಬ್ಬರಿ ಪಾಟಿಗೆ ಹಚ್ಕೊಂಡಿರ್ತೈತಿ ಅಂತೇಳಿ ಕಲ್ಲಿಗೆ ಬಡಿದ್ರೆ ಅದು ಪೆಟ್ತಿರ್ತೈತಿ. ಒಣ ಕಾಯಿ ಗಿಟಕಾಗಿ ಪಟ್ಟಿ ಬಿಟ್ಟಿರ್ತೈತಿ, ಅದು ಪೆಟ್ಟು ತಿನ್ನಂಗಿಲ್ಲ. ಹಂಗ ಒಳಗೆ ನೀರಿದ್ದ ತೆಂಗಿನಕಾಯಿಗತಿ ಅಜ್ಞಾನಿ ಇರ್ತಾನೆ, ಯಾಕ ಪಟ್ಟಿ ಅದೆಲ್ಲ ಹಿಡ್ಕೊಂಡಿರ್ತಾನೆ. ಹಂಗನೇ ಆತ್ಮ ಅನ್ನೋದು ಪಟ್ಟಿದು ಪಾರ್ಟಿ ಒಳಗೆ ಆತ್ಮ ಅನ್ನೋದು ಕೊಬ್ಬರಿ ಇದ್ದಂಗೆ. ಹಿಂಗ ಇವು ಜ್ಞಾನಿ ಅಂತಕ್ಕಂಥವು ಹೆಂಗ ಪಾರ್ಟಿ ಬಿಟ್ಟು ಅದು ಒಳಗೆ ಗಿಟಕ ಬೇರೆ ಆಗಿರ್ತೈತಿಲ್ಲ, ಹಂಗ ಈ ದೇಹಾದಿ ಅನಾತ್ಮ ವರ್ಗಗಳು ಎಲ್ಲಕ್ಕೂ ಸಾಕ್ಷಿ ವಿಲಕ್ಷಣ ಆಗಿ ಬೇರೆ ಆಗಿರ್ತಾನ ನಾವು. ಅಲ್ಲಿ ಹೆಂಗ್ ಬೇರೆ ಅದು ಕಲ್ಲಿಗೆ ಬಡ್ದು ಕೂಡೇನ ಪೆಟ್ಟ ತಗೊಳಂಗಿಲ್ಲ, ಅದು ಜಿಗದ ಕಡೆಕಿ. ಹೌದು. ಹಂಗ ಈ ಪ್ರಾಪಂಚಿಕ ವ್ಯವಹಾರದಲ್ಲಿ ಆಗ ಹೋಗುಗಳಿಗೆಲ್ಲ ಏನು ಪೆಟ್ಟ ತಗೊಳ್ಳೋದಿಲ್ಲ. ಹಳ್ಳಿ ಹಾಳಾದ್ರೇನು ಡೊಳ್ಳಿ ಪಾಟ್ನಾದ್ರೆ ಅದ ಹಂಗಾದ್ರೇನು ಇದು ಹಿಂಗಾದ್ರೆ ಯಾಕಂದ್ರೆ ನಂದು ಏನೂ ಆಗೋದೇ ಇಲ್ಲ ಅಂತ ಹೆಂಗಿರ್ತೈತಿ. ಅದಕ್ಕೆ ಅವ ನಿತ್ಯಾನಂದದಲ್ಲೇ ಇರ್ತಾನು. ಈ ರೀತಿ ಜೀವತ್ವ ಅಂತಕ್ಕಂಥದ್ದು ಅದು ಸಂಘದಿಂದ ಆಗಿರ್ತದೆ, ಅಸಂಗವೇ ಬ್ರಹ್ಮಭಾವ ಆಗಿರ್ತದೆ. ಇಂತಹ ಸಚ್ಚಿದಾನಂದ ಶಂಭು ಆಗಿ ಇರಲಾರ್ದ ಜೀವಭಾವದಿಂದಿದ್ರ ಗುರುಮುಖದಿಂದ ನಿಗಮಾರ್ಥವನ್ನು ಅರಿದೊಡೆ ಅವಾಗ ಮುಕ್ತಿ ಸುಖ ಸಾಧ್ಯ ಆಕೈತಿ. ಏನು ಅಂದ್ರೆ ಆಗುವುದಿಲ್ಲ ಅಂತ ಹೇಳ್ಯಾರ. ವ್ಯವಹಾರ ಮಾತ್ರ ಸಮಾನ ಐತಿ. ಅದು ವ್ಯವಹಾರದೊಳಗೆ ಹೆಂಗೆ ಇದ್ರೂ ವ್ಯವಹಾರ ಅವಾಗ ಏನು ಕೆಡಿಸುವುದಿಲ್ಲ, ಬಾಧಕ್ ಮಾಡ್ಲಕ್ ಬರಂಗಿಲ್ಲ ಅಂತೇಳಿ ಇವ್ರು ಹೇಳ್ಯಾರ. ಸರ್ಪಭೂಷಣ ಶಿವಯೋಗಿ ಕೈವಲ್ಯದ ನಾನತ್ವ ಪುಸಿಯಂದರಿದಾತ್ಮಜ್ಞಾನಿಗಳೀ ವೃತ್ತಿ ಭೇದಗಳಿಂ ನಾನಾ ಪರಿಯಂ ನಡೆದರೂ ಮುಕ್ತಿಯೇ ಸಮನಿಪದಿದು ಸತ್ಯಂ ಅಂತ ಹೇಳ್ಯಾರ. ನಾನತ್ವ ಪುಸಿಯಂದರಿದ ಆತ್ಮಜ್ಞಾನಿಗಳು ಅನೇಕ ಇನ್ನೊಂದು ಆತ್ಮ ನಾ ಅದು ಐತಿ ಇದು ಐತಿ, ನಾ ಅದೇ ನೀ ಅದಿ ಅದೈತಿ ಇದೈತಿ ಅಂತ ಹಿಂಗೇನಿಲ್ಲ, ಇರೋದೆಲ್ಲ ಒಂದೈತಿ ಅದನ್ನ ಅಂತ ಹಿಂಗೇನು ಆತ್ಮಜ್ಞಾನಿ ಅದನ್ನಲ್ಲ, ಎಲ್ಲ ಒಂದೇ ಅಂತ ತಿಳ್ಕೊಂಡು ನಾವು ಆ ಆತ್ಮಜ್ಞಾನಿಗಳಿಗೆ ವೃತ್ತಿ ಭೇದಗಳಿಂ ನಾನಾ ಪರಿಯಂ ನಡೆದರು. ವೃತ್ತಿ ಭೇದದಿಂದ ಒಮ್ಮೆ ಚಲೋ ಹಾದಿ ಹಿಡಿದು ಹೋಗ್ಬೋದು, ಒಮ್ಮೆ ಮತ್ತಿದು ಆಗ್ಬೋದು. ಒಬ್ಬರಿಗೆ ಏನಾರ ಬಾಯಿಗೆ ಬಂದ ಹಂಗೆ ಜರ ಬೇಯ್ತಿರ್ಬೋದು. ಹಿಂಗೂ ಅದೆಲ್ಲ ಲೋಕದ ಜ್ಞಾನಿಗಳು ಅನೇಕ ಪ್ರಕಾರ ಇರ್ತಾರೆ. ಅದಕ್ಕೆ ಮತ್ತ ಬಾಲವತ್ ಉನ್ಮತ್ತವತ್ ಪಿಶಾಚಿವತ್ ಅಂತ ಭಾಳ ಅದಾವ ಅವು. ಅವಿನ್ನ ಮುಂದಿನ ಗ್ರಂಥಗಳಲ್ಲಿ ಬಿಟ್ಟಾವು. ಅದಕ್ಕೆ ಈ ರೀತಿ ಇರ್ತಾರೆ. ಹಿಂಗ ನಾನಾ ಪರಿಂ ವೃತ್ತಿ ಭೇದದಿಂ ನಾನಾ ಪರಿಂ ನಡೆದರೂ ಮುಕ್ತಿಯೇ ಸಮನಿಪುದು ಸತ್ಯಂ. ಅವ್ರಿಗೇನು ಆ ವ್ಯವಹಾರ ಯಾವ ರೀತಿ ಇದ್ರೂ ಕೂಡ, ಯಾಕಂದ್ರೆ ಆದ್ರೂ ಕೂಡ ಅವ್ರದ್ದು ಜೀವತ್ವ ಇರಂಗಿಲ್ಲ. ಜೀವತ್ವ ಇರಂಗಿಲ್ಲ ಅಂದ್ರೆ ಆ ವ್ಯವಹಾರ ಅವಾಗ ಮುಕ್ತಿ ಕೆಡಿಸ್ಲಾಕ ಏನೂ ಬರಂಗಿಲ್ಲ ಅಂತ ಹೇಳ. ಅದಕ್ಕೆ
ಗಿರಿಯೊಳೆ ತಪ್ಪಿಸಲಿ, ಅವ್ ಗುಡ್ಡದಾಗ ಹೋಗಿ ತಪಸ್ ಮಾಡ್ಕೋತ ಕುಂದ್ರೊಳ್ಯಾಕ, ಗೃಹದೊಳೆ ಸುಖಿಸಲಿ, ಮನ್ಯಾಗ ಹೋಗಿ ಕುಂದ್ರೊಳ್ಯಾಕ, ಕರಿಯನೇ ನಿಲ್ಲಿಸಲಿ ಕಪ್ಪೆಗೆ ಚಲಿಸಲಿ. ಕರಿ ಅಂದ್ರೆ ಆನೆ, ಇಲ್ಲ ಇವ ಕೃಷ್ಣ ಆನೆ ಹಿಡಿದು ಇದು ಮಾಡ್ತಿದ್ದಲ್ಲ, ಹಂಗ್ ಮಾಡೋಲ್ಯಾಕ. ಕಪ್ಪಿ ಬರ್ತಂದ್ರ ಇಪ್ಪ ಹಿಂಗ ಅಂಜುವಲ್ಯಾಕ. ಹುಲಿಯನೇ ಏರಲಿ ಹುಲ್ಲಿಗೆ ಬೆದರಲಿ ಅಂತಂದ್ರೆ, ಹುಲಿನ ಹಿಡಿದು ಮ್ಯಾಲೆ ಕುಂದ್ರೋ ಬಹದ್ದೂರ್ ಯಾಕಿರುವಲ್ಲವ, ಗಾಳಿಗೆ ಹುಲ್ಲು ಸರ್ಕತ್ ಮಾಡ್ತಿದ್ರು. ಇಪ್ಪ ಏನೋ ಅಂಜಿ ಬತ್ತಿಲ್ಲ, ಹಾವಿಗೆ ಬತ್ತೇನ ಅಂತೇಳಿ ಹಿಂಗ ಅಂಜೋ ಇರುವಲ್ಯಾಕ. ಯೋಗಿ ಯೋಗವ ನಡೆಸಲಿ ಎತ್ತನೆ ಕಾಯಲಿ. ಕೆಲಸ ಬಗ್ಸಿ ಏನಾರ ಮಾಡುವಲ್ಯಾಕ. ಆದ್ರೆ ಹಿಂಗೆಲ್ಲ ಅವರು ಹಿಂಗ ಇದ್ರ ಕಥೆನ ಹೇಳ್ಕೊತ ಬಂದಾರ. 3 ನುಡಿತಾನ ಇವ್ರು ಹೆಂಗ್ ಹೇಳ್ಕೊಂಡ್ ಬಂದ ಕಡೆಗೆ ಒಂದು ಮಾತು ಹೇಳಿರಲ್ಲ, ಇವು ಎಲ್ಲಕ್ಕೂ ಇವರಿಂದ ವಿಲಕ್ಷಣವಾದ ಆನಂದ ಬೋಧಾಂಬುದಿ ಶಂಭುಲಿಂಗವಾಗಿರದೆ ಅನ್ನೋದ ಇಲ್ಲಿ ಮೇನ್ ಪಾಯಿಂಟ್ ಇಟ್ಟ. ಹಂಗ ಇವರು ಕೂಡ ಅಲ್ಲಿ ಅಷ್ಟು ಹೇಳ್ಕೋತ 4-5 ನುಡಿ ಬಂದೈತೆ. ಅದು ಅಲ್ಲೆಲ್ಲ ಹೇಳ್ಕೋತ ಬಂದು ಶ್ರೀ ಗುರು ಸಿದ್ಧನ ನಿಜವರಿದ ಯತಿ ಜನ, ಶ್ರೀ ಗುರು ಸಿದ್ಧನ ನಿಜವನ್ನ ಅರಿತಂತ ಆ ಯತಿ ಜನ ಆ ಗಗನಾಂಬುಜ ಮಾತ್ರವ ಮುಟ್ಟಿದೊಳಾಗಲೇ ಪೇಳ್ದಿ ವೃತ್ತಿಯ ಗುಣಗಳು ಮುಕ್ತಿಯ ಕೆಡಿಸುವವು ಅಂತ ಹೇಳ್ಯಾರ. ಇದು ಬಹಳ ಜಟಿಲ ಇದು ಮಾಡಿ ಹೇಳ್ಯಾರ ಅದನ್ನು. ಅಂದ್ರೆ ಇದ್ರಾಗ ಬಹಳ ಮಂದಿ ಅರ್ಥ ತಪ್ಪಗಾಟ ಆಗಿಬಿಡ್ತೈತೆ ಅದು. ಅಂದ್ರೆ ಶ್ರೀ ಗುರು ಸಿದ್ಧನ ನಿಜವರಿದೈತಿ ಜನ ಅಂದ್ರೆ ಆತ್ಮಜ್ಞಾನಿ. ಅವರು ಇಲ್ಲಿ ತನ ಹೇಳಿದ್ವಲ್ಲ, ಅದು ಹೇಳೋ ಅದ್ರ ಭಾಳ ಹೇಳ್ಯಾರ. ಮತ್ತೆ ನಾ ಹೇಳಂಗಿಲ್ಲ ಅದನ್ನು, ಹಿಂಗ್ಲಿ ತನ ಹೇಳ್ಯಾರ ಅವ್ರು. ಸರ್ಪಭೂಷಣ್ ಮಾತು ಬೇಜಾರ ವಾಲ್ಟತ್ ಬೇರೆ ಹೇಳೇನಿ. ಹೆಂಗೆಲ್ಲ ಅದಕ್ಕ ಈ ರೀತಿ ವ್ಯವಹಾರ ಏನೇನು ಮಾಡ್ತಾನ ಹೆಂಗ ಎಲ್ಲ ಇದ್ರೂ ಕೂಡ ಇವನ ವೃತ್ತಿ ಭೇದದಿಂದ ಅವ ಬ್ಯಾರೆ ಬ್ಯಾರೆ ಹಿಂಗ ನಡೆದರೂ ಆ ಒಂದು ವೇಳೆ ಅವು ಹಂಗಾದ್ರೆ ಇವ್ ಮುಕ್ತಿ ಆಗಂಗಿಲ್ಲ ಅಂತ ಇನ್ನೊಬ್ಬರು ಅವ್ ಸಂಶಯ ಮಾಡಿದರೆ ಅದಕ್ಕೆ ಅವ್ರ ಅಂತಾರ ಅವ ಗುರುಸಿದ್ಧನ ನಿಜವನ್ನ ಅರಿತಾನ, ಅಂದ್ರೆ ಪರಬ್ರಹ್ಮ ಸ್ವರೂಪ ಪರಮಾತ್ಮನ ಸ್ವರೂಪವನ್ನ ಅರ್ತಾನು ಅಂತಂದ ಮೇಲೆ ಅವನ ವ್ಯವಹಾರ ಏನಾಕತ್ತೆ ಮುಕ್ತಿ ಕೆಡಿಸ್ತಾವು ಅಂತ ನೀವು ಅಂದ್ರ, ಯಾವಾಗ ಕೆಡಿಸ್ತಾವು ಅಂದ್ರ ಆ ಗಗನಾಂಬುಜ ಮಾತ್ರವು ಮುಟ್ಟಿದೊಳೆ. ಅವ ಏನು ಪರಮಾತ್ಮನೇ ನಾ ಅದೇನ ತಿಳ್ಕೊಂಡಂತ ಜ್ಞಾನಿ ಗಗನಾಂಬುಜ ಅಂದ್ರೇನು? ಆಕಾಶದ ಹೂ, ಆಕಾಶದ ಕಮಲ, ಆಕಾಶದ ಹೂ ಅದನ್ನ ಮುಟ್ಟಿದ ಅಂದ್ರ ಕೈಯಾಗಿ ಹಿಡ್ಕೊಂಡು ಬಂದ ಅಂದ್ರ ಆವಾಗ ಈ ವೃತ್ತಿಗಳು ಹಿಂಗ ಅವನ ನಡಾವಳಿ ಅವನ ಮುಕ್ತಿ ಕೆಡಿಸ್ತೈತಿ ಅಂತ ಗತಿ ಆಕೈತಿ. ಅವಾಗ ಆಕೈತ ಅಂದ್ರ ಆಕಾಶದ ಹೂವರ ಇಲ್ಲ ಮತ್ತ ಅದನ್ನ ಯಾವಾಗ ತರ ಅವನ್ ತರ್ಲಾಕ ಬರಂಗಿಲ್ಲ ಅದನ್ನ. ಅಂದ್ರೆ ಇವು ಮುಕ್ತಿ ಕೆಡಿಸ್ಲಾಕ ಬರಂಗಿಲ್ಲ. ಅಂದ್ರೆ ಅವಾಗ ಮುಕ್ತಿ ಆಗೋದು ಗಚ್ಚ ಅಂತ ಹಿಂಗ. ಆದ್ದರಿಂದ ಈ ರೀತಿ ಇಲ್ಲಿನೂ ಕೂಡ ಇಲ್ಲಿ ತನಕ ಹೇಳ್ಕೊತ ಬಂದು ಎರಡ ಮಾತಿದ್ರಾಗ ಜೀವತ್ವ ಇತ್ತು, ಅವ ಮುಕ್ತಿ ಸುಖ ಅವಾಗ ಆಗ್ತೈತಿ ಏನಂದ್ರೆ ಆಗಂಗಿಲ್ಲ. ಇಟ್ಟೆಲ್ಲ ವೇದ ಶಾಸ್ತ್ರಗಳನ್ನೆಲ್ಲ ತಿಳ್ಕೊಂಡ್ರು ಕೂಡ ಇದು ಇರ್ತೈತಿ ಕೆಲವರಲ್ಲಿ. ಇತ್ತಂದ್ರ ಅದು ಜೀವ ಭಾವ ಇದ್ದದ್ರಿಂದ ಅವಾಗ ಮೋಕ್ಷ ಆಗಂಗಿಲ್ಲ. ಮತ್ತು ಅದೆಲ್ಲ ಇವೆಲ್ಲಕ್ಕೂ ವಿಲಕ್ಷಣ ಸಾಕ್ಷಿಯಾದ ಆ ಪರಬ್ರಹ್ಮ ಸ್ವರೂಪವೇ ನಾ ಅದೇನಿ ಅಂತ ತಿಳ್ಕೊಂಡು ಎಲ್ಲಕ್ಕೂ ಸಾಕ್ಷಿ ಭಾವದಿಂದ ಇವ ಇರ್ತಿದ್ದ ಅಂತಂದ್ರ
ಹೆಂಗ ಗೀತೆಯಲ್ಲಿ ಉಪದ್ರಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇ ಅಸ್ಮಿನ್ ಪುರುಷ ಪರಹ ಅಂತ ಹೆಂಗ ಎಲ್ಲ ಆ ಯಜ್ಞ ಕಾರ್ಯ ನಡೆಯುವಲ್ಲಿ ಯಜ್ಞ ಕಾರ್ಯ ನೋಡ್ರಿಲ್ಲ ನೀವು ಅವೆಲ್ಲಕ್ಕೂ ನಾವು ಬ್ಯಾರೆ ಸುಮ್ ಕೂತು ನೋಡ ಅವ್ರೇನೇನು ಮಾಡ್ತಾರೆ ಹಂಗ ದೇಹ ತಾನು ಕೆಲಸ ಮಾಡ್ತೈತಿ ಇಂದ್ರಿಯ ತಾನು ಕೆಲಸ ಮಾಡ್ತೈತಿ ಕಣ್ಣ ನೋಡ್ತೈತಿ ಕಿವಿ ಕೇಳ್ದ ಅದು ಇವು ತಮ್ಮ ಮಾಡ್ತಾವ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ನೈವ ಕಿಂಚಿತ್ ಕರೋಮಿ ಅಂತ ಹಿಂಗ ಈ ಸಾಕ್ಷಿ ಭಾವದಿಂದ ಇದ್ದ ಅಂದ್ರ ಅವಂಗ ಅವಶ್ಯ ಮುಕ್ತಿ ಸುಖ ಆಕೈತಿ. ಜಯ ಮಂಗಲಂ ಜಯ